Hello students. Today we are starting with very first topic of second PUC or class 12 ಮಕ್ಕಳ. ಸೊ ನಾವು ಶುರು ಮಾಡ್ತಾ ಇರ್ತಕ್ಕಂಥ ಟಾಪಿಕ್ ನೇಮ್ ಬಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಇದು ನಿಮ್ಮ ಸೆಕೆಂಡ್ PUC ಅಥವಾ ಕ್ಲಾಸ್ 12ಅಲ್ಲಿ ಮೊದಲನೇ ಚಾಪ್ಟರ್, ವೆರಿ ಫಸ್ಟ್ ಟಾಪಿಕ್ ಆಫ್ ಸೆಕೆಂಡ್ PUC ಆರ್ ಕ್ಲಾಸ್ 12 ಸ್ಟೂಡೆಂಟ್ಸ್. ಇಲ್ಲಿ ನಾವು ಶುರು ಮಾಡ್ತಾ ಇರ್ತಕ್ಕಂಥ ಟಾಪಿಕ್ ಬಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್. ಇದು ನೀವು ಕ್ಲಾಸ್ 11ನಲ್ಲಿ ಓದಿರ್ತಕ್ಕಂಥ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಅನ್ನೋ ಟಾಪಿಕ್ನ ಕಂಟಿನ್ಯೂಷನ್. ಅದಕ್ಕೋಸ್ಕರ ನಿಮಗೆ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟು ಫಸ್ಟ್ PUCಯಲ್ಲಿ ಓದಿರ್ತಕ್ಕಂಥ ಕಾನ್ಸೆಪ್ಟ್ಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಫಸ್ಟು ಅದ್ರ ಕಡೆ ಫೋಕಸ್ ಮಾಡೋಣ ಮಕ್ಕಳ. ಏನೇನು ಓದ್ಕೊಂಡಿದ್ದೀರಾ ಅದನ್ನೆಲ್ಲ ಒಂದು ಕಡೆ ರೀಕಾಲ್ ಮಾಡಿಕೊಂಡು ಅದಾದಮೇಲೆ ಸೆಕೆಂಡ್ PU ಕಾನ್ಸೆಪ್ಟ್ ಅಥವಾ ಕ್ಲಾಸ್ 12 ಕಾನ್ಸೆಪ್ಟ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ನೀವು ಫಸ್ಟ್ PUCಯಲ್ಲಿ ಓದ್ತಾ ಇರಬೇಕಂದ್ರೆ ಮಕ್ಕಳ ಓದಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಏನಪ್ಪ ಅಂದರೆ ಸೆಟ್ಸ್ ಅನ್ನೋ ಒಂದು ಟಾಪಿಕ್ ಓದಿದ್ದೀರಾ. ಸೆಟ್ಸ್ ಆದಮೇಲೆ ಆರ್ಡರ್ ಪೇರ್ಸ್ ಅಂತ ಓದಿದ್ದೀರಾ. ಸೊ ಸೆಕೆಂಡ್ ಟಾಪಿಕ್ ಓದಬೇಕಂದ್ರೆ ವೈಲ್ ಸ್ಟಡಿಂಗ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಓದಬೇಕಂದ್ರೆ ನೀವು ಆರ್ಡರ್ ಪೇರ್ಸ್ ಅಂತ ಓದಿದ್ದೀರಾ. ಆರ್ಡರ್ ಪೇರ್ಸ್ ಅಂತ ಓದಾದ್ಮೇಲೆ ನೀವು ನೆಕ್ಸ್ಟು ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ ಅಂತ ಓದಿದ್ದೀರಾ. ಡೆಫಿನೇಷನ್ ಆಫ್ ರಿಲೇಷನ್ಸ್ ಅಂತ ಓದಿದ್ದೀರಾ. ಈ ಎಲ್ಲ ಕಾನ್ಸೆಪ್ಟ್ಸ್ನ ಒಂದು ಕಡೆ ರೀಕಾಲ್ ಮಾಡಿಕೊಂಡು ಅದಾದಮೇಲೆ ಸೆಕೆಂಡ್ PUCಯಲ್ಲಿ ಏನೇನಿದೆ ಆ ಏನೇನು ಕಾನ್ಸೆಪ್ಟ್ಸ್ನ ನಾವು ಡಿಸ್ಕಸ್ ಮಾಡಬೇಕು ಅಂತ ಮಾಡ್ತಾ ಹೋಗೋಣ ಮಕ್ಕಳ. ಸೊ ಫಸ್ಟು ಈ ಟಾಪಿಕ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಮಕ್ಕಳ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದರೆ ಆರ್ಡರ್ ಪೇರ್ಸ್. ವಾಟ್ ಈಸ್ ಆರ್ಡರ್ ಪೇರ್? ನೀವು ಇದನ್ನು ರೀಕಾಲ್ ಮಾಡ್ಕೋಬೇಕು ಇವಾಗ. ಸೊ ಆರ್ಡರ್ ಪೇರ್ ಅಂತ ಹೇಳಿದ್ರೆ ಮಕ್ಕಳ, ಸೊ ನೋಡಿ ಅಲ್ಲಿ ನೇಮೇ ಸಜೆಸ್ಟ್ ಮಾಡ್ತಾ ಇದೆ, ಪೇರ್ ಆರ್ಡರ್, ಎ ಪೇರ್ ಆಫ್ ಎಲಿಮೆಂಟ್ ಕಲೆಕ್ಟೆಡ್ ಇನ್ ಎ ಡೆಫಿನೈಟ್ ಆರ್ಡರ್. ಒಂದು ಪೇರನ್ನು ನೀವು ಡೆಫಿನೈಟ್ ಆರ್ಡರಲ್ಲಿ ಕಲೆಕ್ಟ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಎ ಆರ್ಡರ್ ಪೇರ್. ಇಲ್ಲಿ ನೋಡಿ ಮಕ್ಕಳ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ನೀವು ಆಲ್ರೆಡಿ ಓದಿದ್ದೀರ ಆರ್ಡರ್ ಪೇರ್ಸ್ ಬಗ್ಗೆ. ಏನಪ್ಪ ಅಂದರೆ ಟೂ ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಥವಾ ಕಾರ್ಟೀಷಿಯನ್ ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ. ಆನ್ ದಿಸ್ ಒನ್ ಮಕ್ಕಳ, ಇಲ್ಲಿ ನಾವು ಒಂದು ಪಾಯಿಂಟ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆಲ್ವೇಸ್ ರೆಪ್ರೆಸೆಂಟ್ ಥ್ರೂ ಎಕ್ಸ್ ಕಾಮ ವೈ. ಒಂದು ಪಾಯಿಂಟನ್ನು ಬರೆದಿದ್ದೀರಾ ಅಂತಂದರೆ ದಟ್ ಪಾಯಿಂಟ್ ಈಸ್ ಟೇಕನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಕಾಮ ವೈ. ಇಲ್ಲಿ ನೋಡಿ ಮಕ್ಕಳ, ದಿಸ್ ಪೇರ್ ಆಫ್ ಎಲಿಮೆಂಟ್ ಈಸ್ ಕಲೆಕ್ಟೆಡ್ ಇನ್ ಎ ಡೆಫಿನೈಟ್ ಆರ್ಡರ್ ಅಲ್ವಾ. ಸೊ ಇದನ್ನು ನಾವು ಆರ್ಡರ್ ಪೇರ್ ಅಂತ ಕರಿತೀವಿ. ಹೇಗೆ ಡೆಫಿನೈಟ್ ಆರ್ಡರ್? ಯಾವಾಗಲೂ ಅಷ್ಟೇ ನೀವು ಒಂದು ಆರ್ಡರ್ ಪೇರ್ನ ಬರಿಬೇಕಂದ್ರೆ ಅಂದರೆ ಕೋಆರ್ಡಿನೇಟ್ ಪಾಯಿಂಟ್ ಬರಿಬೇಕಂದ್ರೆ ಫಸ್ಟ್ ಬಂದು ಎಕ್ಸ್ ಕೋಆರ್ಡಿನೇಟ್ ಅಂತ ಕರಿತೀವಿ, ವಿಚ್ ಇಸ್ ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಆ್ಯಂಡ್ ವೈ ಕೋಆರ್ಡಿನೇಟ್ ಅಂತ ಹೇಳಿದ್ರೆ ವಿಚ್ ಇಸ್ ಡಿಸ್ಟೆನ್ಸ್ ಅಲಾಂಗ್ ವೈ ಆಕ್ಸಿಸ್. ಸೊ ಎಲ್ಲಾದರೂ ಬರೀರಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಬರೆದ್ಮೇಲೆ ಇಲ್ಲಿ 5,7 ಅಂತ ನೀವು ಬರೆದಿದ್ದೀರಾ ಅಂದರೆ ಪಾಯಿಂಟು, ದಟ್ ಮೀನ್ಸ್ ವಿ ಹ್ಯಾವ್ ಟ್ರಾವೆಲ್ಡ್ 5 units along x-axis and 7 units along y-axis. Whenever you take order pair, so this is taken in a definite order. ಅದಕ್ಕೆ what is order pair ಅಂತ ಯಾರಾದರೂ ಕೇಳಿದ್ರೆ, so a pair of element collected in a definite order ಆ ಥರನೇ ಹೇಳಬೇಕು. ಸೊ ಇದನ್ನು ನಾವು ಒಂದು ಡೆಫಿನೆಟ್ ಆರ್ಡರ್ ತೊಗೊಂಡಿದ್ದೀವಿ. ಸೊ ವಿ ಕಾಲ್ ಇಟ್ ಆಸ್ ಎ ಆರ್ಡರ್ ಪೇರ್. ಎ ಕಮ ಬಿ ಅಂತನಾದರೂ ಬರ್ಕೊಬೋದು, ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಕಮ ವೈ. ಜನರಲಿ ವಿ ರೈಟ್ ಇಟ್ ಆಸ್ ಎ ಕಮ ಬಿ. ಇಲ್ಲಿ ಈ ಪೇರಲ್ಲಿ ಮಕ್ಕಳ ದೇರ್ ಆರ್ 2 ಎಲಿಮೆಂಟ್ಸ್, ಒನ್ ಈಸ್ ಎ, ಅನದರ್ ಒನ್ ಈಸ್ ಬಿ. ಇಯರ್ ಎ ಈಸ್ ಕಾಲ್ಡ್ ಫಸ್ಟ್ ಎಲಿಮೆಂಟ್ ಆರ್ ಆಂಟಿಸಿಡೆಂಟ್ ಆಫ್ ದಿ ಆರ್ಡರ್ ಪೇರ್ ಅಂತ ಕರಿತೀವಿ. ಫಸ್ಟ್ ಎಲಿಮೆಂಟ್ ಆರ್ ಆಂಟಿಸಿಡೆಂಟ್ ಆಫ್ ದಿ ಆರ್ಡರ್ ಪೇರ್. ಆ್ಯಂಡ್ ಬಿ ಈಸ್ ಕಾಲ್ಡ್ ಸೆಕೆಂಡ್ ಎಲಿಮೆಂಟ್ ಆರ್ ಕಾನ್ಸಿಕ್ವೆಂಟ್ ಆಫ್ ದಿ ಆರ್ಡರ್ ಪೇರ್ ಅಂತ ಕೂಡ ಕರಿತೀವಿ ಮಕ್ಕಳ. ಆಂಟಿಸಿಡೆಂಟ್ ಆ್ಯಂಡ್ ಕಾನ್ಸಿಕ್ವೆಂಟ್ ಆಫ್ ದಿ ಆರ್ಡರ್ ಪೇರ್. ಯು ಮಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ನಾನು ಬೇಸ್ಡ್ ಆನ್ ಆರ್ಡರ್ ಪೇರ್ಸ್ ಹೇಳ್ತಾ ಇದ್ದೀನಿ. ಆರ್ಡರ್ ಪೇರ್ಸಲ್ಲಿ ನಿಮ್ಗೆ ಏನೇನು ಗೊತ್ತಿರಬೇಕು ಆ ಎಲ್ಲ ಪಾಯಿಂಟ್ಸನ್ನು ನಿಮಗೆ ರೀಕಾಲ್ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಒಂದ್ಸಲ ರೀಕಾಲ್ ಮಾಡ್ಕೊತ ಹೋಗಿ. ಈ ಪಾಯಿಂಟ್ಸು ಭಾಳ ಇಂಪಾರ್ಟೆಂಟ್. 2 ಆರ್ಡರ್ ಪೇರ್ ತೊಗೋತೀರ ಮಕ್ಕಳು, ಎ ಕಮ ಬಿ ಆ್ಯಂಡ್ ಸಿ ಕಮ ಡಿ ಅಂತ 2 ಆರ್ಡರ್ ಪೇರ್ ತೊಗೊತೀರಾ. ಇಫ್ ದೀಸ್ 2 ಆರ್ಡರ್ ಪೇರ್ಸ್ ಆರ್ ಈಕ್ವಲ್, ಇದೆರಡೂ ನಾವು ಈಕ್ವಲ್ ಅಂತ ನಾವು ಹೇಳಬೇಕು ಅಂತ ಹೇಳಿದ್ರೆ ಸೊ ಏನಾಗಿರ್ಬೇಕಂದ್ರೆ ಎ ಮಸ್ಟ್ ಬಿ ಈಕ್ವಲ್ ಟು ಸಿ, ಆಂಟಿಸಿಡೆಂಟ್ ಆಫ್ ಫಸ್ಟ್ ಇಟ್ ಶುಡ್ ಬಿ ಈಕ್ವಲ್ ಟು ಆಂಟಿಸಿಡೆಂಟ್ ಆಫ್ ದಿ ಸೆಕೆಂಡ್. ಸಿಮಿಲರ್ಲಿ ಬಿ ಶುಡ್ ಬಿ ಈಕ್ವಲ್ ಟು ಡಿ, ಬಿ ಡಿಗೆ ಈಕ್ವಲ್ ಇರಬೇಕು. ಈ ಥರ ಈಕ್ವಲ್ ಇದ್ದರೆ ಮಾತ್ರ ವಿ ಡಿಸೈಡ್ ದಟ್ ದ 2 ಆರ್ಡರ್ ಪೇರ್ಸ್ ಆರ್ ಈಕ್ವಲ್. ಸುಮ್ಮನೆ ಅಡ್ಜಸ್ಟ್ ಮಾಡ್ಕೋಬಾರ್ದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಥರ ಇದೆ ಅಂದ್ಕೊಳ್ಳಿ, ಆರ್ಡರ್ ಪೇರ್ಸು 2,3 ಮತ್ತು 3,2 ಇದೆ. ಆರ್ ದೇ ಈಕ್ವಲ್ ಅಂತ ಕೇಳಿದ್ರೆ ನೋ,
our first element is not equal to first one and second one is not equal to second one. ಅದಕ್ಕೆ ನಾವೇನು ಹೇಳಬೇಕು ಅಂದರೆ ಸೊ ಆರ್ಡರ್ ಪೇರ್ಸ್ ಯಾವಾಗ ಈಕ್ವಲ್ ಆಗುತ್ತೆ ಅಂದರೆ ಫಸ್ಟ್ ಎಲಿಮೆಂಟ್ ಶುಡ್ ಬಿ ಈಕ್ವಲ್ ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ಶುಡ್ ಬಿ ಈಕ್ವಲ್ ಟು ಸೆಕೆಂಡ್. ಇದನ್ನ ಎಕ್ಸಾಂಪಲ್ ಇಲ್ಲೇ ತೊಗೊಳ್ಳಿ ಮಕ್ಕಳ. ಕೋಆರ್ಡಿನೇಟ್ ಸಿಸ್ಟಮಲ್ಲಿ 2, 3 represent a different point and 3, 2 represent different point. 2, 3 ಮತ್ತು 3, 2 both represent different point. For that reason they never ever equal. ಯಾವಾಗ್ಲೂ ಈಕ್ವಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದಿಷ್ಟು ಆರ್ಡರ್ ಪೇರ್. ಈಗ ನಿಮ್ಗೊಂದು ಕ್ವಶನ್ ಅರೈಸ್ ಆಗ್ತಾ ಇರುತ್ತೆ, ಏನಪ್ಪ ಅದು ಅಂತಂದರೆ ವೈ ವಿ ಡಿಫೈನ್ಡ್ ಆರ್ಡರ್ ಪೇರ್ ಅಂತ ಅನಿಸ್ತಾ ಇರುತ್ತೆ. ಸೊ ಆರ್ಡರ್ ಪೇರ್ನ ಯಾಕೆ ಡಿಫೈನ್ ಮಾಡಿದ್ವಿ ಅಂತ ಹೇಳಿದ್ರೆ ಮಕ್ಕಳ, ಟು ಡಿಫೈನ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್. ಓಕೆ, ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ನಿಮಗೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಏನು ಸರ್ ಇದು ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅಂದರೆ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ನ ನಾವು ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಟೇಕ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ಸೆಟ್ಸ್ 1, 2, 3 ಇಸ್ ಎ ಕಂಟೈನ್ಸ್ 1, 2, 3 ಅಂತ ತಗೊಳ್ಳೋಣ. ಸೊ ಬಿ ಕಂಟೈನ್ಸ್ 4, 5 ಅಂತ ತಗೊಳ್ಳಿ ಮಕ್ಕಳು. So 4, 5 are the elements of set B. What is Cartesian product of two sets andre which is denoted by makla A cross B anta ಬರೀತೀವಿ, or you can also write it as AB. ಯಾವ ರೀತಿನಾದರೂ ಬರ್ಕೊಳ್ಳಿ, A cross B ಅಂತನಾದರೂ ಬರೀರಿ ಅಥವಾ AB ಅಂತನಾದರೂ ಬರ್ಕೊಳ್ಳಿ. And it is defined as ಆಯಿತಾ, which contains order pairs, all possible order pairs. ಓಕೆ, ಈಗ ನೋಡಿ ಬಂತು ಆರ್ಡರ್ ಪೇರ್ ಯಾಕೆ ಇಂಪಾರ್ಟೆಂಟ್ ಅಂತೇಳಿ. ಆಲ್ ಪಾಸಿಬಲ್ ಆರ್ಡರ್ ಪೇರ್ಸ್ ವೇರ್ ಇನ್ ದಿಸ್ ಆರ್ಡರ್ ಪೇರಲ್ಲಿ ಯೂಸ್ ಮಾಡಿದ್ದೀವಲ್ಲಪ್ಪ ಎಲಿಮೆಂಟ್ಸು. ಸೊ ವೇರ್ ಫಸ್ಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ಫಸ್ಟ್ ಸೆಟ್ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ಶುಡ್ ಬಿಲಾಂಗ್ಸ್ ಟು ಸೆಕೆಂಡ್ ಸೆಟ್. ಆಯಿತಾ, ಫಸ್ಟ್ ಎಲಿಮೆಂಟ್ ಫಸ್ಟ್ ಸೆಟ್ಟಲ್ಲೇ ಇರಬೇಕು, ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಸೆಟ್ಟಲ್ಲೇ ಇರಬೇಕು. ಈ ಥರ ಎಲ್ಲ ಪಾಸಿಬಲ್ ಆರ್ಡರ್ ಪೇರ್ಸ್ನ ನೀವು ಕಲೆಕ್ಟ್ ಮಾಡಿದ್ರೆ ದಟ್ ಫಾರ್ಮ್ಸ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್. ಓಕೆ, ಈ ಎಕ್ಸಾಂಪಲ್ ತೊಗೊಳ್ಳಿ ಮಕ್ಕಳ, ಎ ಆ್ಯಂಡ್ ಬಿ. ಸೊ ಎ ಕ್ರಾಸ್ ಬಿ ಅಂತ ನಾನು ತೊಗೋತೀನಿ. ಓಕೆ, ನಾವು ಕಲೆಕ್ಟ್ ಮಾಡ್ಬೇಕಂದ್ರೆ ಕೇರ್ಫುಲ್ಲಾಗಿ ಕಲೆಕ್ಟ್ ಮಾಡಬೇಕು. ವೇರ್ ಈ ಫಸ್ಟ್ ಎಲಿಮೆಂಟ್ ಶುಡ್ ಬಿಲಾಂಗ್ಸ್ ಟು ಫಸ್ಟ್ ಸೆಟ್, ಸೆಕೆಂಡ್ ಎಲಿಮೆಂಟ್ ಶುಡ್ ಬಿ ದೇರ್ ಇನ್ ಸೆಕೆಂಡ್ ಸೆಟ್. ಈ ಥರನೇ ಕಲೆಕ್ಟ್ ಮಾಡ್ತಾ ಹೋಗಬೇಕು. ಈಗ ನೋಡಿ ಅಬ್ಸರ್ವ್ ಮಾಡಿ, ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. 1 ಪೇರ್ ತೊಗೋತೀನಿ, 1, 4, ನೆಕ್ಸ್ಟು 1, 5. 1ಗೆ ಕಾಂಬಿನೇಷನ್ಸ್ ಯಾವುದ್ಯಾವುದಿದೆ ಕಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ತೊಗೊಳ್ಳೋಣ, 2, 4, 2, 5. 2 ಪಾಸಿಬಲ್ ಕಾಂಬಿನೇಷನ್ ವಿತ್ ದ ಸೆಕೆಂಡ್ ಸೆಟ್ ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ 3 ತೊಗೊಳ್ಳೋಣ, 3, 4, 3, 5. So these are all possible combinations of elements from one set to another set. ಎಲ್ಲ ಪಾಸಿಬಲ್ ಕಾಂಬಿನೇಷನ್ಸ್ನು ಕಲೆಕ್ಟ್ ಮಾಡ್ಕೊತ ಹೋಗಿದ್ವಿ. ದಿಸ್ ಈಸ್ ಕಾಲ್ಡ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್. ಗೊತ್ತಾಯ್ತಲ್ಲ ಮಕ್ಕಳ? ನೀವು ಎ ಬಿ ಅಂತ ಬರೀರಿ ಅಥವಾ ಬಿ ಕ್ರಾಸ್ ಎ ಬೇಕಾ ಕಲೆಕ್ಟ್ ಮಾಡ್ಕೊಳ್ಳಿ. ಬಿ ಕ್ರಾಸ್ ಎ. ಸರ್ ಹೇಗೆ ಸರ್ ಬಿ ಕ್ರಾಸ್ ಎ ಅಂತಂದರೆ ನೋಡಿ, ಅವ್ರ ಫಸ್ಟ್ ಸೆಟ್ ಇಸ್ ಬಿ ಆ್ಯಂಡ್ ಸೆಕೆಂಡ್ ಸೆಟ್ ಇಸ್ ಎ. ಅಂದರೆ ನಾವು ಕಲೆಕ್ಟ್ ಮಾಡೋ ಫಸ್ಟ್ ಎಲಿಮೆಂಟ್ಸು ಬಿ ಯಲ್ಲಿರಬೇಕು, ಸೆಕೆಂಡ್ ಎಲಿಮೆಂಟು ಎ ಯಲ್ಲಿರಬೇಕು. ಕಲೆಕ್ಟ್ ಮಾಡ್ತಾ ಬರೋಣ. ಈ ಥರ ಕಲೆಕ್ಟ್ ಮಾಡಿ 4 ಕಾಂಬಿನೇಷನ್ ಬರೀರಿ ವಿತ್ ಎ. 4, 1, 4, 2 ಆ್ಯಂಡ್ 4, 3. ನೆಕ್ಸ್ಟು 5 ತಗೊಳ್ಳಿ ಫಸ್ಟ್ ಎಲಿಮೆಂಟ್ ಆಗಿ. 5 ಕಾಂಬಿನೇಷನ್ಸ್ ಬರೀತಾ ಬನ್ನಿ. ಸೊ 5, 1, 5, 2, 5, 3. ಸೊ ದೀಸ್ ಆರ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಮಕ್ಕಳ ಫ್ರಮ್ ಬಿ ಟು ಎ, ಬಿ ಕ್ರಾಸ್ ಎ. ಸೊ ಬಿ ಕ್ರಾಸ್ ಎನ ನಾವು ಕಲೆಕ್ಟ್ ಮಾಡ್ಕೊತ ಬಂದಿದ್ದೀವಿ. ಸೊ ದಿಸ್ ಈಸ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್. ಇನ್ನೂ ಬರೀಬೋದು ಮಕ್ಕಳ, ಇಷ್ಟಕ್ಕೆ ನಾವು ಸ್ಟಾಪ್ ಮಾಡೋದೇನ. ಸೊ ಎ ಕ್ರಾಸ್ ಎ ಬರೀಬೇಕು ಅನಿಸ್ತು ಅಂದರೆ ಯಾವ ರೀತಿ ತೊಗೋಬೇಕು ಎಲಿಮೆಂಟ್ಸ್ನ? ಎ ಕ್ರಾಸ್ ಎ ಬರೀಬೇಕಂದ್ರೆ ಫಸ್ಟ್ ಎಲಿಮೆಂಟ್ಸ್ ಎಲ್ಲ ಎ ಯಲ್ಲಿರಬೇಕು, ಸೆಕೆಂಡ್ ಎಲಿಮೆಂಟ್ಸು ಕೂಡ ಎ ಯಲ್ಲಿರಬೇಕು. ಈ ಥರ ತೊಗೊಳ್ಳೋಣ. ಸೊ ಎ 1, 2, 3 ಇದೆ ಆಯಿತಾ. ಮತ್ತೆ ಎ ತೊಗೊಂಡಿದ್ದೀವಿ 1, 2, 3. ಈಗ 1 ಕಾಂಬಿನೇಷನ್ ಬರೀಬೇಕು ಅಂತ ಹೇಳಿದ್ರೆ ಹೇಗೆ ಬರೀತೀರಾ? ಸೊ 1 ಜೊತೆ, ಸೊ ಇದ್ರ ಎಲ್ಲ ಎಲಿಮೆಂಟ್ಸು ಕಾಂಬಿನೇಷನ್ ತೊಗೊಳ್ಳಿ. 1, 1, 1, 2, 1, 3. ನೆಕ್ಸ್ಟು 2 ಜೊತೆ ತೊಗೊತ ಬನ್ನಿ. 2, 1, 2, 2, 2, 3. ನೆಕ್ಸ್ಟು 3 ಕಾಂಬಿನೇಷನ್ಸ್ ತೊಗೊಳ್ಳಿ. 3, 1, 3, 2, 3, 3. This is Cartesian product of A and A. Similarly, you can write B and B. Cartesian product of B and B. ನೀವೇ ಟ್ರೈ ಮಾಡಬೇಕು ಮಕ್ಕಳು.
ಇದನ್ನು. ಸೊ ಬಿ ಕ್ರಾಸ್ ಬಿ ಏನು ಬರುತ್ತೆ ಹೇಳಿ? ಸೊ ಹೇಳ್ತಾ ಬನ್ನಿ. ಸೊ ಬಿ ಟು ಬಿನೇ. ಸೊ 4 ಕಾಂಬಿನೇಷನ್ಸ್ ಬರ್ಕೊಳ್ಳೋಣ ಅಂದರೆ 4,4 4,5. ನೆಕ್ಸ್ಟು 5 ಕಾಂಬಿನೇಷನ್ 5,4 5,5 ಇಷ್ಟೇ ಮಕ್ಕಳು. ಸೊ ಬಿ ಕ್ರಾಸ್ ಬಿ. ಈ ಥರ ಯು ಕ್ಯಾನ್ ಕ್ರಿಯೇಟ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್. ವಾಟ್ ಈಸ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್? ಅದೇ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಡಿಫೈನ್ ಅಂತ ಕೇಳಿದ್ರೆ ಈ ಥರ ಡಿಫೈನ್ ಮಾಡಿ. ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್ ಎ ಆ್ಯಂಡ್ ಬಿ ಈಸ್ ಡಿನೋಟೆಡ್ ಬೈ ಎ ಕ್ರಾಸ್ ಬಿ ಆರ್ ಎ ಬಿ and it is defined as which contains order pairs A comma B where first element belongs to first set and second element belongs to second set. These are all some examples ಮಕ್ಕಳ. ಇದ್ರ ಜೊತೆಗೆ ಒಂದಷ್ಟು ಪಾಯಿಂಟ್ಸ್ ನಾನು ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ಬೈ ಅಬ್ಸರ್ವಿಂಗ್ ದೀಸ್ ಎಕ್ಸಾಂಪಲ್ಸ್ ಯು ಶುಡ್ ಆನ್ಸರ್ ಮೇ. ನೀವು ಆನ್ಸರ್ ಮಾಡ್ಬೋದು ಮಕ್ಕಳ. ಪಾಯಿಂಟ್ ನಂಬರ್ 1, is that true A cross B is equal to B cross A? ಬೈ ಅಬ್ಸರ್ವಿಂಗ್ ದೀಸ್ ಎಕ್ಸಾಂಪಲ್ಸ್ ನೋಡಿ ಮಕ್ಕಳು, ಇವೆರಡು ಎಕ್ಸಾಂಪಲ್ಸ್ ನೋಡಿ. ಎ ಕ್ರಾಸ್ ಬಿ ಇಸ್ ದಟ್ ಈಕ್ವಲ್ ಟು ಬಿ ಕ್ರಾಸ್ ಎ ಅಂತ ಹೇಳಿದ್ರೆ 1 4 ಇದೆ. ವಿ ಡೋಂಟ್ ಹ್ಯಾವ್ ಎನಿ ಆರ್ಡರ್ ಪೇರ್ 1,4 ಇನ್ ಸೆಕೆಂಡ್ ಒನ್. ಸೊ ದೀಸ್ 2 ಆರ್ಡರ್ ಪೇರ್ಸ್ ಅಂದರೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್ ಆರ್ ನಾಟ್ ಈಕ್ವಲ್. ಆಯಿತಾ? ಎ ಕ್ರಾಸ್ ಬಿ ನೆವರ್ ಈಕ್ವಲ್ ಟು ಬಿ ಕ್ರಾಸ್ ಎ. ಬಟ್ ಒಂದು ಕೇಸಲ್ಲಿ ಆಗುತ್ತೆ ಮಕ್ಕಳ. ಯಾವಾಗ ಆಗ್ಬೋದು ಹೇಳಿ ಮಕ್ಕಳ? ಸೊ ವೆನ್ ಎ ಕ್ರಾಸ್ ಬಿ ಈಕ್ವಲ್ ಟು ಬಿ ಕ್ರಾಸ್ ಎ ಹೇಳಿ. ಸೊ ಓನ್ಲಿ ವೆನ್ A equal to B. If both A and B are like sets, ಒಂದೇ sets ಆಗಿದ್ರೆ, then the Cartesian product of A and B is equal to B cross A. A cross B and B cross A are equal only when 2 sets are equal. In all other cases, A cross B never ever equal to B cross A. So next, point number 3. Observe ಮಾಡಿ ಮಕ್ಕಳ. If first set contains m elements and second set contains n elements ಅಂತ ಇಟ್ಕೊಳ್ಳಿ. ಫಸ್ಟ್ ಸೆಟ್ಟಲ್ಲಿ m ಎಲಿಮೆಂಟ್ಸ್ ಇದೆ, ಸೆಕೆಂಡ್ ಸೆಟ್ಟಲ್ಲಿ n ಎಲಿಮೆಂಟ್. ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ಏನಿರುತ್ತೆ ನೋಡಿ ಮಕ್ಕಳು? ಇಲ್ಲಿ ಫಸ್ಟ್ ಸೆಟ್ಟಲ್ಲಿ 3 ಇದೆ, ಸೆಕೆಂಡ್ ಸೆಟ್ಟಲ್ಲಿ 4 ಇದೆ. ದ ನಂಬರ್ ಆಫ್ ಆರ್ಡರ್ ಪೇರ್ಸ್ ಪ್ರೆಸೆಂಟ್ ಇನ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್ ಈಸ್ 3 + 3 6 ಇದೆ. ಅಂದರೆ ಕೆನ್ ವಿ ಮಲ್ಟಿಪ್ಲೈ 3 ಮತ್ತು 2 ಇದೆ. 3 × 2 ಈಕ್ವಲ್ ಟು ಎಷ್ಟಾಗುತ್ತೆ? 6 ಆಗುತ್ತೆ. ಅಷ್ಟು ಎಲಿಮೆಂಟ್ಸು ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿರುತ್ತೆ. ಅದಕ್ಕೆ ಎನ್ ಆಫ್ ಎ ಕ್ರಾಸ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ಎಮ್ ಇಂಟು ಎನ್ ಅಂತ ಹೇಳ್ತೀವಿ. ಫಸ್ಟ್ ಸೆಟ್ಟಲ್ಲಿ ಎಮ್ ಎಲಿಮೆಂಟ್ಸು, ಸೆಕೆಂಡ್ ಸೆಟ್ಟಲ್ಲಿ ಎನ್ ಎಲಿಮೆಂಟ್ಸ್ ಇದ್ದರೆ ಎ ಕ್ರಾಸ್ ಬಿ ಅಲ್ಲಿ ಸೊ ಎಮ್ ಇಂಟು ಎನ್. ಹಾಗಾದರೆ ಎ ಕ್ರಾಸ್ ಎ ಅಲ್ಲಿ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಅದು ಅಷ್ಟೇ. ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಕ್ರಾಸ್ ಎ ಈಸ್ ಈಕ್ವಲ್ ಟು number of elements present in A into number of elements present in A. ಓಕೆ, ಸೊ ಇದನ್ನು ಬೇಕಂದರೆ ಸೊ ಎನ್ ಆಫ್ ಎ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸೊ ದೀಸ್ ಆರ್ ದಿ ಸಮ್ ರಿಸಲ್ಟ್ಸ್ ಬೇಸ್ಡ್ ಆನ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್. ಇದಿಷ್ಟು ಗೊತ್ತಿರಬೇಕು ಮಕ್ಕಳ. ಸೊ ತುಂಬ ಬೇಸಿಕ್. ಇದು ಆದಮೇಲೆ ಸೊ ನೆಕ್ಸ್ಟು ರಿಲೇಷನ್ಸ್ ಅಂತ ಒಂದು ಡೆಫಿನೇಷನ್ ಮಕ್ಕಳ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕೂ ಸೀಕ್ವೆನ್ಸ್ ಇದೆ. ಇಫ್ ಯು ನೋ ಆರ್ಡರ್ ಪೇರ್ you can learn Cartesian product of 2 sets. If you know Cartesian product of 2 sets, ನೀವು ಈಸಿಯಾಗಿ ರಿಲೇಷನ್ ಅನ್ನೋ ಕಾನ್ಸೆಪ್ಟ್ನ ಕಲಿಬೋದು. ಹಾಗಾದರೆ ವಾಟ್ ಈಸ್ ಎ ರಿಲೇಷನ್? ರಿಲೇಷನ್ ಅಂದರೆ ಏನು? ಜನರಲಾಗಿ ಯೋಚನೆ ಮಾಡಿ ಮಕ್ಕಳು. ಬಿಫೋರ್ ಗೋಯಿಂಗ್ ಟು ಡೆಫಿನೇಷನ್ಗೆ ಹೋಗೋಕ್ಕೆ ಮೊದಲೇ ಜನರಲಾಗೆ ಥಿಂಕ್ ಮಾಡಿ ವಾಟ್ ಈಸ್ ರಿಲೇಷನ್ ಅಂತ ಹೇಳಿ. ಈಗ ನಿಮ್ಮ ಮನೆ, ನಿಮ್ಮ ಇದರಲ್ಲೇ 2 ಫ್ಯಾಮಿಲಿ ಅಥವಾ ಒಂದೇ ಫ್ಯಾಮಿಲಿ ಅಂತ ಇಟ್ಕೊಳ್ಳಿ ಮಕ್ಕಳು. ಸೊ ನಿಮ್ಮ ಮನೆಯಲ್ಲೇ ನೀವೊಂದು ಫ್ಯಾಮಿಲಿ ಇದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಯಲ್ಲಿ 4 ಮೆಂಬರ್ಸ್ ಇದ್ದಾರೆ. ಫಾದರ್, ಮದರ್, ಸನ್ ಆ್ಯಂಡ್ ಡಾಟರ್ ಅಂತ 4 ಜನ ಇದ್ದಾರೆ ಅಂದ್ಕೊಳ್ಳಿ. ಆಯಿತಾ? ಈಸ್ ದಟ್ ಪಾಸಿಬಲ್ ಟು ಕ್ರಿಯೇಟ್ ರಿಲೇಷನ್ ಬಿಟ್ವೀನ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆಫ್ ಎ ಫ್ಯಾಮಿಲಿ? ಕ್ರಿಯೇಟ್ ಮಾಡ್ಬೋದಲ್ವಾ? ಸೊ ಈ ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ ನಾವು ರಿಲೇಷನ್ಶಿಪ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಹೇಳ್ಬೋದು ಸೊ ಎಫ್ ಈಸ್ ಹಸ್ಬೆಂಡ್ ಆಫ್ ಎಮ್ ಅಂತ ಹೇಳ್ಬೋದು ಮಕ್ಕಳು. ಆಯಿತಾ? ಎಫ್ ಈಸ್ ಫಾದರ್ ಆಫ್ ಎಸ್ ಅಂತ ಹೇಳ್ಬೋದು. ಸೊ ಎಫ್ ಈಸ್ ಫಾದರ್ ಆಫ್ ಡಿ ಅಂತ ಹೇಳ್ಬೋದು. ಮತ್ತು ಎಫ್ ಈಸ್ ಈಗ ಫಾದರ್ ಇದ್ದಾರೆ, ಮದರ್, ಸನ್, ಡಾಟರ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಎಫ್ಗಿರೋ ರಿಲೇಷನ್ಶಿಪ್ ಏನಪ್ಪ ಅಂದರೆ ಅದರ್ ಎಲಿಮೆಂಟ್ಸ್ ಜೊತೆ, ಅದರ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಏನು ರಿಲೇಷನ್ಶಿಪ್ ಇದೆ ಅಂದರೆ ಈಸ್ ಹಸ್ಬೆಂಡ್ ಆಫ್, ಈಸ್ ಫಾದರ್ ಆಫ್ ಅನ್ನೋ ರಿಲೇಷನ್ಶಿಪ್ ಇದೆ. ಆ ವರ್ಡ್ ಏನು ಹೇಳ್ತಾ ಇದ್ವಿ, ಈಸ್ ಫಾದರ್ ಆಫ್, ಈಸ್ ಹಸ್ಬೆಂಡ್ ಆಫ್, ಆ ವರ್ಡ್ಗಳನ್ನ ನಾವು ರಿಲೇಷನ್ಸ್ ಅಂತ ಕರಿತೀವಿ. ಮ್ಯಾಥಮೆಟಿಕಲಿ ಅದೇನೇ ಡೆಫಿನೇಷನ್ ಕೂಡ ಮಕ್ಕಳ. ಈಗ ಎಮ್ಗಿನ್ನ ವೈಫ್ ಆಫ್ ಎಫ್,
ಎಮ್ ಈಸ್ ಮದರ್ ಆಫ್ ಎಸ್, ಎಮ್ ಈಸ್ ಮದರ್ ಆಫ್ ಡಿ. ಅಂದರೆ ಇಲ್ಲಿ ನೋಡಿ ಎಮ್ ಅನ್ನೋ ರಿಲೇಷನ್ಶಿಪ್ ಏನಾಗ್ತಾ ಇದೆ, ಈಸ್ ಮದರ್ ಆಫ್, ಈಸ್ ವೈಫ್ ಆಫ್ ಅಂತ ಕರಿತಾ ಇದ್ವಿ. ಎಸ್ಗಿರೋ ರಿಲೇಷನ್ ಸನ್ ಆಫ್ ಎಫ್, ಈಸ್ ಸನ್ ಆಫ್ ಎಮ್, ಸೊ ಎಸ್ ಈಸ್ ಬ್ರದರ್ ಆಫ್ ಡಿ. ನೋಡಿ ಈಸ್ ಬ್ರದರ್ ಆಫ್, ಈಸ್ ಸನ್ ಆಫ್, ನೆಕ್ಸ್ಟ್ ಡಿ ತೊಗೊಂಡ್ರೆ ಈಸ್ ಡಾಟರ್ ಆಫ್, ಅರ್ಥ ಆಗ್ತದೆ, ಈಸ್ ಸಿಸ್ಟರ್ ಆಫ್. ಆಯಿತಾ, ಈ ಎಲ್ಲ ರಿಲೇಷನ್ಸ್ ಇಲ್ಲೇನು ಲಿಸ್ಟ್ ಔಟ್ ಮಾಡ್ತಾ ಇದ್ದೀವಿ, ದೀಸ್ ಆರ್ ಆಲ್ ಪಾಸಿಬಲ್ ರಿಲೇಷನ್ಸ್. ಈ ಆಲ್ ಪಾಸಿಬಲ್ ರಿಲೇಷನ್ ಆನ್ ಎ ಸಿಂಗಲ್ ಸೆಟ್ಲಿ, ಇಫ್ ಯು ಒಂದು ಫ್ಯಾಮಿಲಿನ ಸೆಟ್ ಅಂತ ತೊಗೊಂಡ್ರೆ, ಆಯಿತಾ, ಸೊ ಸೆಟ್ ಅಂತ ತೊಗೊಂಡ್ರೆ ಎಲ್ಲ ಪಾಸಿಬಲ್ ರಿಲೇಷನ್ನು ಬರೆಯಪ್ಪ ಅಂತ ಹೇಳಿದ್ರೆ, ಸೊ ವಿ ಕೆನ್ ಕನ್ಕ್ಲೂಡ್ ಇಟ್ ಇನ್ ಎ ಕ್ರಾಸ್ ಎ. ಎ ಕ್ರಾಸ್ ಎ ಅನ್ನೋ ಸೆಟ್ಟಲ್ಲಿ ಎಲ್ಲ ರಿಲೇಷನ್ಸು ಬರಿಬೋದು. ಏನದು, ಎಫ್ ಕಾಮ ಎಮ್ ಬರಿಬೋದು, ಎಫ್ ಕಾಮ ಎಸ್ ಬರಿಬೋದು, ಎಫ್ ಕಾಮ ಡಿ ಬರಿಬೋದು, ಮತ್ತು ಎಫ್ ಕಾಮ ಎಫ್ ಕೂಡ ಬರಿಬೋದು. ಆಯಿತಾ, ಸೊ ಇಲ್ಲಿ ನೆಕ್ಸ್ಟು ಎಮ್ ತೊಗೊಂಡ್ರೆ ಎಮ್ ಕಾಮ ಎಫ್, ಎಮ್ ಕಾಮ ಎಮ್, ಎಮ್ ಕಾಮ ಎಸ್, ಎಮ್ ಕಾಮ ಡಿ. ನೆಕ್ಸ್ಟು ಎಸ್ ತೊಗೊಂಡ್ರೆ ಎಸ್ ಕಾಮ ಎಫ್, ಎಸ್ ಕಾಮ ಎಮ್, ಎಸ್ ಕಾಮ ಎಸ್, ಎಸ್ ಕಾಮ ಡಿ. ನೆಕ್ಸ್ಟು ಡಿ ತೊಗೊಂಡ್ರೆ ಡಿ ಕಾಮ ಎಫ್, ಡಿ ಕಾಮ ಎಮ್, ಡಿ ಕಾಮ ಎಸ್ ಆ್ಯಂಡ್ ಡಿ ಕಾಮ ಡಿ. These are all possible relation what we can create on a single set. ಇವೆಲ್ಲ ರಿಲೇಷನ್. ಇದರಲ್ಲಿ ಕೆಲವೊಂದು ರಿಲೇಷನ್ನ ನಾನು ಮಾತಾಡ್ತೀನಿ. ಈಸ್ ಫಾದರ್ ಆಫ್ ಅನ್ನೋ ರಿಲೇಷನ್ನ ತಗೋಬೇಕು. ಆರ್ ಈಸ್ ಎ ರಿಲೇಷನ್ ಆನ್ ಸೆಟ್ ಎ. ಆ ರಿಲೇಷನ್ ಏನು ಕ್ರಿಯೇಟ್ ಮಾಡ್ತಾ ಇದ್ದೇನೆ ಅಂದರೆ ಈಸ್ ಫಾದರ್ ಆಫ್, ಈಸ್ ಫಾದರ್ ಆಫ್. ಯಾವುದ್ಯಾವುದು ಆರ್ಡರ್ ಪೇರ್ನ ನಾವು ಕಲೆಕ್ಟ್ ಮಾಡ್ಕೋಬೇಕು, ಮಾಡೋಣ. ಎಫ್ ಈಸ್ ಹಸ್ಬೆಂಡ್ ಆಫ್ ಎಮ್, ಎಫ್ ಈಸ್ ಫಾದರ್ ಆಫ್, ಈಸ್ ಫಾದರ್ ಆಫ್ ಅನ್ನೋದಕ್ಕೆ ಬರ್ಕೊತ ಬರೋಣ ಆರ್ ಅನ್ನೋದು. ಸೊ ಎಫ್ ಕಮ ಎಸ್ ತೊಗೋಬೋದು, ಎಫ್ ಕಮ ಡಿ ತೊಗೋಬೋದು ಮಕ್ಕಳು. ಎಫ್ ಈಸ್ ಫಾದರ್ ಆಫ್ ಡಿ. ಸೊ ಇನ್ಯಾವುದು ರಿಲೇಷನ್ಸ್ನು ತೊಗೊಳಕ್ಕಾಗಲ್ಲ, ಈಸ್ ಫಾದರ್ ಆಫ್. ಸೊ ದೀಸ್ ಆರ್ ದಿ ಫ್ಯೂ ಆರ್ಡರ್ ಪೇರ್ಸ್ ಕಲೆಕ್ಟೆಡ್ ಫ್ರಮ್ ಎ ಕ್ರಾಸ್ ಬಿ. ಹಾಗಾದರೆ ಒಂದು ರಿಲೇಷನ್ ಅಂತ ನಾವು ಡಿಫೈನ್ ಮಾಡಬೇಕಂದ್ರೆ ಈಸ್ ಫಾದರ್ ಆಫ್ ಅನ್ನೋದು, we collect the order pairs from the Cartesian product of two sets ಅಲ್ವಾ ಮಕ್ಕಳ. ಅಂದರೆ we collect few order pairs from the Cartesian product of two sets. ಸೊ ಈ ಕಲೆಕ್ಷನ್ನ ನಾವು ರಿಲೇಷನ್ ಆನ್ ಎ ಸೆಟ್ ಅಂತ ನಾವು ಕರಿತೀವಿ. ಸೊ ವಿಚ್ ಈಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಅದಕ್ಕೆ ಡಿಫೈನ್ ಮಾಡಬೇಕಂದ್ರೆ ಹೇಗೆ ಡಿಫೈನ್ ಮಾಡ್ತೀವಿ ರಿಲೇಷನ್ ಅಂದರೆ, ಎ ರಿಲೇಷನ್ ಆರ್ ಆನ್ ಎ ಸೆಟ್ ಎ, ಆರ್ ಆನ್ ಎ ಸೆಟ್ ಎ ಈಸ್ ಸೆಡ್ ಟು ಬಿ ಎ ರಿಲೇಷನ್. ಆರ್ ಅನ್ನೋದನ್ನು ರಿಲೇಷನ್ ಆನ್ ಸೆಟ್ ಎ ಅಂತ ಹೇಳ್ಬೇಕಂದ್ರೆ ದೆನ್ ಆರ್ ಮಸ್ಟ್ ಬಿ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಕರಿತೀವಿ. ಆರ್ ಅನ್ನೋದು ಆಲ್ವೇಸ್ ವಿಚ್ ಇಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ದಿಸ್ ಈಸ್ ಎ ಸಬ್ಸೆಟ್ ಆಫ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ ಅಥವಾ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಎ ಸೆಟ್ ವಿತ್ ಇಟ್ ಸೆಲ್ಫ್. ಆಯಿತಾ, ಸೊ ದಿಸ್ ಈಸ್ ಕಾಲ್ಡ್ ಎ ರಿಲೇಷನ್ ಆನ್ ಎ ಸೆಟ್ ಎ ಅಂತ ಕರಿತೀವಿ. ಹಾಗಾದರೆ ಡೆಫಿನೇಷನ್ ಏನು ಹೇಳಿ, R is said to be a relation on set A, R must be a subset of A cross A. ಇದೇ ಥರ ಮಕ್ಕಳ, not only this, this is relation on a set. So if you want relation from one set to another set, ಈ ಥರ ಒಂದು ಸೆಟ್ಟಿಂದ ಇನ್ನೊಂದು ಸೆಟ್ಗೂ ಕ್ರಿಯೇಟ್ ಮಾಡ್ಬೋದು. ಹೇಗೆ ಸರ್ ಅಂತ ಹೇಳಿದ್ರೆ, ಟೇಕ್ ಟೂ ಫ್ಯಾಮಿಲೀಸ್. ಆಯಿತಾ, ಫಸ್ಟ್ ಫ್ಯಾಮಿಲಿನ ಎ ಅಂತ ನೇಮ್ ಕೊಡ್ತೀನಿ, ಸೆಕೆಂಡ್ ಫ್ಯಾಮಿಲಿ ಬಿ ಅಂತ ತಗೋತೀನಿ. ಫಸ್ಟ್ ಫ್ಯಾಮಿಲಿಯಲ್ಲಿ ಫಾದರ್, ಮದರ್, ಸನ್ ಇದ್ದಾರೆ. ಸೆಕೆಂಡ್ ಫ್ಯಾಮಿಲಿಯಲ್ಲಿ ಫಾದರ್, ಮದರ್ ಆ್ಯಂಡ್ ಡಾಟರ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆಯಿತಾ, ಇಸ್ ದಟ್ ಪಾಸಿಬಲ್? ದ ರಿಲೇಷನ್ಶಿಪ್ ಬಿಟ್ವೀನ್ F1 ಆ್ಯಂಡ್ F2 ಈಸ್ ಬ್ರದರ್ಸ್ ಅಂತ ಇಟ್ಕೊಳ್ಳಿ. ನೌ ಯು ಕ್ಯಾನ್ ಕ್ರಿಯೇಟ್ ರಿಲೇಷನ್ ಬಿಟ್ವೀನ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆಫ್ ಟೂ ಫ್ಯಾಮಿಲೀಸ್. ಸೊ ದಟ್ ಈಸ್ ಕಾಲ್ಡ್ ರಿಲೇಷನ್ ಫ್ರಮ್ ಒನ್ ಸೆಟ್ ಟು ಅನದರ್ ಸೆಟ್. ಸೊ ಇನ್ ದಿಸ್ ಸಿಚುವೇಶನ್ ಮಕ್ಕಳ, ಆರ್ ಈಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್, ಏನಾಗುತ್ತೆ ಆನ್ ಎ ಸೆಟ್ ಅಂದರೆ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಸೊ ಫ್ರಮ್ ಒನ್ ಸೆಟ್ ಟು ಅನದರ್ ಸೆಟ್ ಅಂತಂದರೆ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಸೊ ಆರ್ ಈಸ್ ಸೆಡ್ ಟು ಬಿ ಎ ರಿಲೇಷನ್ ಫ್ರಮ್ ಒನ್ ಸೆಟ್ ಟು ಅನದರ್ ಸೆಟ್. ದೆನ್
ಆರ್ ಮಸ್ಟ್ ಬಿ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಈ ಪಾಯಿಂಟ್ಗಳು ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಿ 2 ಪಾಯಿಂಟ್ ಹೇಳಿದೆ ಮಕ್ಕಳ ನಾನು. ರಿಲೇಷನ್ ಆನ್ ಎ ಸೆಟ್ ಎ ಅಂತ ಹೇಳಿದ್ರೆ ಆರ್ ಮಸ್ಟ್ ಬಿ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ರಿಲೇಷನ್ ಫ್ರಮ್ ಒನ್ ಸೆಟ್ ಟು ಅನದರ್ ಸೆಟ್ ಅಂತ ಹೇಳಿದ್ರೆ ಆರ್ ಮಸ್ಟ್ ಬಿ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳ್ತೀವಿ. ಬಟ್ ಇನ್ ಅವರ್ ಸಿಲೆಬಸ್ ಮಕ್ಕಳ ವಿ ಡಿಸ್ಕಸ್ ಬೇಸ್ಡ್ ಆನ್ ರಿಲೇಷನ್ ಆನ್ ಎ ಸೆಟ್ ಎ. ಬಿಕಾಸ್ ಕೆಲವೊಂದು ಟೈಪ್ಸ್ನ ಡಿಫೈನ್ ಮಾಡಬೇಕಂದ್ರೆ ವಿ ನೀಡ್ ರಿಲೇಷನ್ ಆನ್ ಎ ಸೆಟ್ ಎ. ಅದಕ್ಕೋಸ್ಕರ ಥ್ರೂ ಔಟ್ ಕ್ಲಾಸ್ 12 ಅಥವಾ ಸೆಕೆಂಡ್ ಪಿ ಯು ಟಾಪಿಕಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸೊ ರಿಲೇಷನ್ ಆನ್ ಎ ಸೆಟ್ ಅನ್ನೋ ಕಾನ್ಸೆಪ್ಟನ್ನ ಇಟ್ಕೊಂಡು ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸೊ ಇದಿಷ್ಟು ಬೇಸಿಕ್ ಮಕ್ಕಳ ನೀವು ಫಸ್ಟ್ ಪಿ ಯು ಸಿಲಿ ಓದಿರೋದು. ವಾಟ್ ಈಸ್ ಆರ್ಡರ್ ಪೇರ್, ವಾಟ್ ಈಸ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಟು ಸೆಟ್ಸ್, ವಾಟ್ ಈಸ್ ಎ ರಿಲೇಷನ್ ಅನ್ನೋದು ಗೊತ್ತಿರಬೇಕು. ಈ 3 ಡೆಫಿನೇಷನ್ ಗೊತ್ತಿತ್ತು ಅಂದರೆ ಆರಾಮ್ಸೆ ಮಾಡಿಬೋದು. ರೀಕಾಲ್ ಮಾಡ್ಕೊಳ್ಳಿ. ಆರ್ಡರ್ ಪೇರ್ ಅಂತ ಹೇಳಿದ್ರೆ ಪೇರ್ ಆಫ್ ಎಲಿಮೆಂಟ್ಸ್ ಕಲೆಕ್ಟೆಡ್ ಇನ್ ಎ ಡೆಫಿನೈಟ್ ಆರ್ಡರ್. ಯಾವಾಗಲೂ ಅಷ್ಟೇ ಒಂದು ಪೇರ್ನ ಕಲೆಕ್ಟ್ ಮಾಡಬೇಕಂದ್ರೆ ಅದಕ್ಕೊಂದು ಡೆಫಿನೈಟ್ ಆರ್ಡರ್ ಇರಬೇಕು. ನೆಕ್ಸ್ಟ್ ವಾಟ್ ಈಸ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ ಅಂತ ಹೇಳಿದ್ರೆ ವಿಚ್ ಕಂಟೈನ್ಸ್ ಆರ್ಡರ್ ಪೇರ್ಸ್ ವೇರ್ ಫಸ್ಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ದಿ ಫಸ್ಟ್ ಸೆಟ್ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ಬಿಲಾಂಗ್ಸ್ ಟು ದಿ ಸೆಕೆಂಡ್ ಸೆಟ್. ಓಕೆ, ಸೊ ದಿಸ್ ಈಸ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್. ವಾಟ್ ಈಸ್ ಎ ರಿಲೇಷನ್ ಅಂದರೆ R is said to be a relation on a set A if R is subset of A cross A. R is said to be relation from A to B, then R must be a subset of A cross B. These are all some points you must remember. Okay na? So ಈ ಥರ ಗೊತ್ತಾಗಬೇಕು. ಸೊ ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ ಸ್ಟೂಡೆಂಟ್ಸ್, ಇಲ್ಲಿಂದ ಕಂಟಿನ್ಯೂ ಮಾಡಿ ಮಕ್ಕಳ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ನಾವು ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ಟೈಪ್ಸ್ ಆಫ್ ರಿಲೇಷನ್ಸ್ ಮಕ್ಕಳ. ಏನಿದು ಕೆಲವೊಂದು ಟೈಪ್ಸ್ ಇದೆ, 2 ಥರ ಟೈಪ್ಸ್ ಇದೆ. ಒಂದು ಎಂಟಿ ಆ್ಯಂಡ್ ಯೂನಿವರ್ಸಲ್ ರಿಲೇಷನ್ಸ್ ಇದೆ. ಅನದರ್ ಒನ್ ಇಸ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ರಿಲೇಷನ್ಸ್ ಅಂತ ಇದೆ. ಫಸ್ಟು ಎಂಟಿ ಆ್ಯಂಡ್ ಯೂನಿವರ್ಸಲ್ ರಿಲೇಷನ್ನ ನಾವು ಸ್ಟಡಿ ಮಾಡೋಣ. ಅದಾದಮೇಲೆ ಸೊ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ರಿಲೇಷನ್ಸ್ಗೆ ಹೋಗೋಣ ಮಕ್ಕಳ. ಭಾಳ ಸಿಂಪಲ್ ಇದು. ವಾಟ್ ಈಸ್ ಎಂಟಿ ರಿಲೇಷನ್? ನೇಮೇ ಸಜೆಸ್ಟ್ ಮಾಡ್ತಾ ಇದೆ. ಎಂಟಿ ಅಂದರೆ ಖಾಲಿ. ಇಫ್ ಎ ರಿಲೇಷನ್ ಡಸ್ ನಾಟ್ ಕಂಟೈನ್ಸ್ ಎನಿ ಆರ್ಡರ್ ಪೇರ್, ಒಂದು ರಿಲೇಷನ್ಸಲ್ಲಿ ಯಾವುದೇ ಆರ್ಡರ್ ಪೇರ್ ಇಲ್ಲ ಅಂತ ಹೇಳಿದ್ರೆ ದೆನ್ ದಟ್ ಇಸ್ ಕಾಲ್ಡ್ ಎಂಟಿ ರಿಲೇಷನ್. ಅದನ್ನು ಹೇಗೆ ಬರೀತೀವಪ್ಪ ಅಂತ ಹೇಳಿದ್ರೆ ಆರ್ ಈಕ್ವಲ್ ಟು ನಲ್ ಸೆಟ್. ಇಫ್ ಆರ್ ಈಕ್ವಲ್ ಟು ನಲ್ ಸೆಟ್ ಮಕ್ಕಳ ಅಥವಾ ನಲ್ ಸೆಟ್ ವಿಚ್ ಡಸ್ ನಾಟ್ ಕಂಟೈನ್ಸ್ ಎನಿ ಆರ್ಡರ್ ಪೇರ್ ದೆನ್ ದಟ್ ಇಸ್ ಕಾಲ್ಡ್ ಎಂಟಿ ರಿಲೇಷನ್. ಒಂದು ಎಕ್ಸಾಂಪಲ್ ತೊಗೊಂಡು ಡಿಸ್ಕಸ್ ಮಾಡೋಣ. ಅದೇ ಡೆಫಿನೇಷನ್. ಎ ರಿಲೇಷನ್ ಆರ್ ಇನ್ ದ ಸೆಟ್ ಎ is called empty relation if no element of A is related to any element of the set A. ಆಯಿತಾ? ಯಾವುದೇ ಎಲಿಮೆಂಟು, ಒಂದು ಎಲಿಮೆಂಟು ಇನ್ನೊಂದು ಎಲಿಮೆಂಟ್ ಜೊತೆ ರಿಲೇಟೇ ಆಗಿಲ್ಲ ಅಂತ ಹೇಳಿದ್ರೆ ದೆನ್ ಸಚ್ ರಿಲೇಷನ್ ಇಸ್ ಕಾಲ್ಡ್ ಎಂಟಿ ರಿಲೇಷನ್ ವಿಚ್ ಈಸ್ ಆರ್ ಈಕ್ವಲ್ ಟು 5. ದಟ್ ಈಸ್ ಆಲ್ವೇಸ್ ಸಬ್ಸೆಟ್ ಆಫ್ ಎ ಕ್ರಾಸ್. ಎನ್ ಎಂಟಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್. Okay, empty relation is a subset of every Cartesian product of two sets. That must be subset of A cross A ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮಗೆ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಮಕ್ಕಳು. Example 1, let A equal to 1, 2, 3, 4. A relation R is defined on A such that R equal to X comma Y such that X belongs to A, Y belongs to A, X plus Y ಈಸ್ ಗ್ರೇಟರ್ ದ್ಯಾನ್ 9. ಇಲ್ಲಿ ಒಂದು ಪಾಯಿಂಟ್ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಮಕ್ಕಳು. ವೈಲ್ ಡಿಸ್ಕಸಿಂಗ್ ಎಕ್ಸಾಂಪಲ್ ಇರ್ಬೋದು, ಡಿಫೈನಿಂಗ್ ರಿಲೇಷನ್ ಅಂತ ಇರ್ಬೋದು. ವಾಟ್ ಈಸ್ ಎ ರಿಲೇಷನ್? ಈ ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ ರಿಲೇಷನ್ ಅಂದರೆ ಯಾವುದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಈ ಕೇಸಲ್ಲಿ ಮಕ್ಕಳ ಬಿಫೋರ್ ಸಾಲ್ವಿಂಗ್ ದಿಸ್ ಎಕ್ಸಾಂಪಲ್ ನೀವು ಇಲ್ಲಿ ಬನ್ನಿ. ಇಲ್ಲಿ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂತ ಅಂದರೆ ಮೀನಿಂಗ್ ಏನಪ್ಪ ಅಂದರೆ ಆನ್ ಆರ್ಡರ್ ಪೇರ್ ಈಸ್ ಇನ್ ಎ ರಿಲೇಷನ್ ಅಂತ. ಯಾವ ರೀತಿ ರಿಲೇಟ್ ಆಗಿದೆ ಅಂದರೆ ಇದನ್ನು ಈ ಥರ ಕೂಡ ಬರಿಬೋದು. ಎಕ್ಸ್ ಈಸ್ ರಿಲೇಟೆಡ್ ಟು ವೈ ಅಂತ ಕೂಡ ಬರಿತೀವಿ. ಆಯಿತಾ? ಏನದು ಈ ರಿಲೇಷನ್ ನೇಮ್ ಏನಪ್ಪ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ ಎಕ್ಸ್ ಪ್ಲಸ್ ವೈ ಶುಡ್ ಬಿ ಗ್ರೇಟರ್ ದೆನ್ 9. ಅಂದರೆ ನೀವು ತಗೊಳ್ಳೋ ಆರ್ಡರ್ ಪೇರಲ್ಲಿರೋ ಫಸ್ಟ್ ಎಲಿಮೆಂಟು ಮತ್ತು ಸೆಕೆಂಡ್ ಎಲಿಮೆಂಟ್ನ ಆ್ಯಡ್ ಮಾಡಿದ್ರೆ ಸಮ್ ಶುಡ್ ಬಿ ಗ್ರೇಟರ್ ದೆನ್ 9 ಇರಬೇಕು. ಇದು ರಿಲೇಷನ್. ನೋಡಿ ಮಕ್ಕಳ, ಈ ಪಾಯಿಂಟ್ಸು ಚೆನ್ನಾಗಿ ಜ್ಞಾಪಕ ಇರಬೇಕು ನಿಮಗೆ. ಸೊ ಇಫ್ ಯು ನೋ ದೀಸ್ ಪಾಯಿಂಟ್ಸ್ ಈಸಿಲಿ ಯು ಕ್ಯಾನ್ ಸಾಲ್ವ್ ಎನಿ ಎಕ್ಸಾಂಪಲ್. ಯಾವ ಪ್ರಾಬ್ಲಮ್ ಆದ್ರೂ ಕೊಡಲಿ. ಒಂದು ಕ್ವಶನ್ನ ಓದಿದ ತಕ್ಷಣ ಸೊ ಅದರಲ್ಲಿರೋ ರಿಲೇಷನ್ಶಿಪ್ ಏನಪ್ಪ ಅಂತ ಗೊತ್ತಿರಬೇಕು. ಅದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇಲ್ಲಿ ಬನ್ನಿ ವಾಪಸ್ಸು. ರಿಲೇಷನ್ ಏನಪ್ಪ ಅಂತಂದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಈಸ್ ಗ್ರೇಟರ್ ದ್ಯಾನ್ 9 ರಿಲೇಷನ್. ಹೌ ವಿ ಕ್ಯಾನ್ ರೈಟ್ ದಟ್ ಒನ್ ಅಂತ ಹೇಳಿದ್ರೆ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂತ ಬರೀತೀವಿ.
ಸೊ ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಎಕ್ಸ್ ಇಸ್ ರಿಲೇಟೆಡ್ ಟು ವೈ. ಈ ಥರ ಕೂಡ ನೀವು ಬರಿಬೋದು. ಓಕೆನಾ? ಸೊ ಈ ಎಕ್ಸಾಂಪಲ್ ಬರೋಣ. ಸೊ ಗಿವನ್ ದಟ್ ನೀವು ಕಂಪ್ಲೀಟ್ ಸೊಲ್ಯೂಷನ್ ಬರೀತೀನಿ ಅಂದರೆ ಸೊಲ್ಯೂಷನ್ ಪಾರ್ಟಲ್ಲಿ ಈ ಥರ ಬರ್ಕೋಬೇಕು ಮಕ್ಕಳ. ಸೊ ಏನದು? ಗಿವನ್ ದಟ್ ಸೆಟ್ ಕೊಟ್ಟಿದ್ದಾರೆ. ಸೊ ಸೆಟ್ ಎ ಈಸ್ 1 2 3 4 and R is a relation on A defined by R equal to x comma y such that x belongs to A and y belongs to B, y belongs to A ne, comma x comma x plus y is greater than 9. ಇದು ರಿಲೇಷನ್ ಅವ್ರು ಕೊಟ್ಟಿರೋದು ಮಕ್ಕಳು. ಇವಾಗ ಕಲೆಕ್ಟ್ ಮಾಡ್ತಾ ಬರೋಣ ವಿಚ್ ಆರ್ ದಿ ಆರ್ಡರ್ ಪೇರ್ಸ್ ಪ್ರೆಸೆಂಟ್ ಇನ್ ದಿಸ್ ರಿಲೇಷನ್ ಅಂತ. ಸೊ ರಿಲೇಷನ್ ಫ್ರಮ್ ಎ ಟು ಎ ನೋಡಿ ಮಕ್ಕಳು, ಬೇಕಂದ್ರೆ ನೀವು ಒಂದು ಸೈಡ್ ಬರ್ಕೊಳ್ಳಿ. 1 2 3 4 ಅವರ್ ಫಸ್ಟ್ ಸೆಟ್, 1 2 3 4 ಅವರ್ ಸೆಕೆಂಡ್ ಸೆಟ್. ಫಸ್ಟ್ ಸೆಟ್ ಮತ್ತು ಸೆಕೆಂಡ್ ಸೆಟ್ ಎಲಿಮೆಂಟ್ನ ಆ್ಯಡ್ ಮಾಡಿದ್ರೆ ಸಮ್ ಗ್ರೇಟರ್ ದೆನ್ 9 ಇರಬೇಕು. ಯಾವುದಾದ್ರೂ ತೊಗೊಳ್ಳಿ ಮಕ್ಕಳು, 1 ಜೊತೆ ಯಾವುದನ್ನಾದರೂ ಆ್ಯಡ್ ಮಾಡಿ. 1 2 3 4 ವಿಚ್ ಇಸ್ ಆಲ್ವೇಸ್ ಲೆಸ್ಸರ್ ದೆನ್ 9 ಇದೆ. 2 ಜೊತೆ ಆ್ಯಡ್ ಮಾಡಿ. 2 + 1 is 3, 2 + 2 is 4 5 6 ವಿಚ್ ಇಸ್ ಆಲ್ವೇಸ್ ಲೆಸ್ಸರ್ ದೆನ್ 9. ಯಾವ ಆರ್ಡರ್ ಪೇರ್ ತೊಗೊಂಡ್ರೂ ಹಾಗೆ ಬರುತ್ತೆ. 3 ಕಾಂಬಿನೇಷನ್ ಸಿಗಲ್ಲ, 4 ಕಾಂಬಿನೇಷನ್ ಸಿಗಲ್ಲ. ಸೊ ಇಲ್ಲಿ ಯಾವುದೇ ಆರ್ಡರ್ ಪೇರ್ ಸಿಗದೇ ಇರೋದ್ರಿಂದ ಆರ್ ಈಸ್ ಈಕ್ವಲ್ ಟು ನಲ್ ಸೆಟ್. ಸೊ ಫಾರ್ ದಟ್ ರೀಸನ್ ವಿ ಕಾಲ್ ಇಟ್ ಆಸ್ ಎ ಎಂಪ್ಟಿ ರಿಲೇಷನ್ ಅಂತ ಹೇಳ್ತೀವಿ. ಇದನ್ನು ನಾವು ಎಂಪ್ಟಿ ರಿಲೇಷನ್ ಅಂತ ನಾವು ಕರಿತೀವಿ. ಬಿಕಾಸ್ ಇನ್ ದಿಸ್ ರಿಲೇಷನ್ ವಿ ಡೋಂಟ್ ಹ್ಯಾವ್ ಎನಿ ಆರ್ಡರ್ ಪೇರ್. ಸೊ ಈ ಪಾಯಿಂಟು ಯಾವ ಕಾರಣಕ್ಕೂ ಮರಿಬಾರ್ದು ಥ್ರೂ ಔಟ್ ದ ಟಾಪಿಕ್. ಓಕೆನಾ? ಸೊ ನೆಕ್ಸ್ಟ್ ಒನ್ ಮಕ್ಕಳ, ಸೆಕೆಂಡ್ ಒನ್ ಹೋಗೋಣ. ಯೂನಿವರ್ಸಲ್ ರಿಲೇಷನ್. ಏನಿದು ಯೂನಿವರ್ಸಲ್ ರಿಲೇಷನ್ ಅಂತಂದರೆ ಯೂನಿವರ್ಸಲ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಅಂತ. ಹಾಗಾದರೆ ಏನಂತ ಡಿಫೈನ್ ಮಾಡ್ಬೋದು? ಆರ್ ಈಸ್ ಸೆಡ್ ಟು ಬಿ ಯೂನಿವರ್ಸಲ್ ರಿಲೇಷನ್ ಆನ್ ಸೆಟ್ ಎ. ನಾನು ಅವಾಗಲೇ ಹೇಳಿದೆ, ನಾವು ಡಿಸ್ಕಸ್ ಮಾಡೋದು ರಿಲೇಷನ್ ಆನ್ ಎ ಸೆಟ್ ಮಾತ್ರ. ಓಕೆ? ಸೊ ದೆನ್ ಆರ್ ಈಸ್ ಎ ರಿಲೇಷನ್ ಆನ್ ಸೆಟ್ ಎ ಅಂತ ಹೇಳಿದ್ರೆ ಆರ್ ಮಸ್ಟ್ ಬಿ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಕರಿತೀವಿ ರಿಲೇಷನ್ ಮಾತಾಡ್ಬೇಕಂದ್ರೆ. ಇಫ್ ಇಟ್ ಈಸ್ ಯೂನಿವರ್ಸಲ್ ರಿಲೇಷನ್ ಅಂದರೆ ಆಲ್ ಪಾಸಿಬಲ್ ಆರ್ಡರ್ ಪೇರ್ಸ್ ಶುಡ್ ಬಿ ದೇರ್ ಇನ್ ಅವರ್ ರಿಲೇಷನ್. ಅದಕ್ಕೆ ಏನಾಗಿರಬೇಕು? ಆರ್ ಇಸ್ ಸೆಡ್ ಟು ಬಿ ಯೂನಿವರ್ಸಲ್ ರಿಲೇಷನ್, ಆಲ್ ಪಾಸಿಬಲ್ ಆರ್ಡರ್ ಪೇರ್ಸ್ ಇರೋದು ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ ಅಲ್ಲಿ. ಇಫ್ ಆರ್ ಈಕ್ವಲ್ ಟು ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ ವಿ ಡಿಸೈಡ್ ದಟ್ ಆರ್ ಈಸ್ ಯೂನಿವರ್ಸಲ್ ರಿಲೇಷನ್ ಆನ್ ಎ ಸೆಟ್ ಎ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಫೈನ್ ಯೂನಿವರ್ಸಲ್ ರಿಲೇಷನ್ ಅಂದರೆ ಆರ್ ಇಸ್ ಸೆಡ್ ಟು ಬಿ ಯೂನಿವರ್ಸಲ್ ರಿಲೇಷನ್ ಆನ್ ಎ ಸೆಟ್ ಎ if R equal to A cross A. That is what we have in this definition. Okay, ಏನಿದೆ? A relation R in a set A is called universal relation if each element of A is related to every element of A. ಪ್ರತಿಯೊಂದು ಎಲಿಮೆಂಟನ್ನು ರಿಲೇಟ್ ಆಗಿದ್ರೆ then that is called universal relation. So ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋಣ ಮಕ್ಕಳು. So example is let A equal to 1 2 3 4. A relation R defined on set A such that x related to y implies x plus y is less than or equal to 8. ನೋಡಿ ಮಕ್ಕಳ, ನಾನು ಅವಾಗಲೇ ಹೇಳಿದ್ದು ಬಂತಿಲ್ಲಿ. ಇಯರ್ ಇನ್ ದಿಸ್ ಕೇಸ್ ಈ ರಿಲೇಷನಲ್ಲಿ ಮಕ್ಕಳ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂದರೆ ಆರ್ ಈಕ್ವಲ್ ಟು ಎಕ್ಸ್ ಕಮ ವೈ ಸಚ್ ದಟ್ ಬೋತ್ ಎಕ್ಸ್ ಆ್ಯಂಡ್ ವೈ ಆರ್ ಇನ್ ಎ. ಎಕ್ಸ್ ಬಿಲಾಂಗ್ಸ್ ಟು ಎ, ವೈ ಬಿಲಾಂಗ್ಸ್ ಟು ಬಿ, and the relationship is x plus y should be less than or equal to 8. This is the relation what they have given. ನೀವೇ ಆರ್ ಕೂಡ ಬರ್ಕೋಬೋದು. ಸೊ ಇಲ್ಲಿ ವರ್ಡ್ಸಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಹಾಗಾದರೆ ಇಲ್ಲಿ ಈ ರಿಲೇಷನಲ್ಲಿ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಏನಪ್ಪ ಅರ್ಥ? ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಸೊ ಎಕ್ಸ್ ಪ್ಲಸ್ ವೈ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8 ಅಂತ. ಸೊ ಆ ರಿಲೇಷನ್ನ ಬರಿತಾ ಹೋಗೋಣ. ಸೊಲ್ಯೂಷನ್ ಪಾರ್ಟಲ್ಲಿ ನೀವು ಡೀಟೇಲಾಗಿ ಬರೀಬೇಕಂದ್ರೆ ಈ ಥರ ಬರ್ಕೊಳ್ಳಿ. ಪೈ ಡೇಟಾ R is a relation on A equal to 1 2 3 4 1 2 3 4 defined by R equal to x comma y such that x belongs to A,
and y belongs to a comma x plus y should be less than or equal to 8. ಓಕೆ, ಈಗ ಆರು ಬರೀತಾ ಬರೋಣ ಮಕ್ಕಳು. ಆನ್ ಸೆಟ್ ಎ ಆಗಿರೋದ್ರಿಂದ ಯಾವ್ಯಾವ ಆರ್ಡರ್ ಪೇರ್ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಎ ಈಕ್ವಲ್ ಟು 1 2 3 4, ಅಗೇನ್ ಎ ಈಕ್ವಲ್ ಟು 1 2 3 4 ಅಂತಲೇ ಬರೀತೀನಿ, ಬಿಕಾಸ್ ಐ ಆಮ್ ಕ್ರಿಯೇಟಿಂಗ್ ರಿಲೇಷನ್ ಆನ್ ಎ ಸೆಟ್ ಎ. ನಮ್ಮದು ಫಸ್ಟ್ ಸೆಟ್ಟು ಸೆಕೆಂಡ್ ಸೆಟ್ ಎರಡು ಸೇಮ್ ಇರಬೇಕು. 1 ಈಸ್ ರಿಲೇಟೆಡ್ ಟು 1 ಬಿಕಾಸ್ 1 ಪ್ಲಸ್ 1 ನೋಡಿ, ಫಸ್ಟ್ ಎಲಿಮೆಂಟಲ್ಲಿರುವ ಎಲ್ಲ ಎಕ್ಸ್ ಅಂತ ಅಂದ್ಕೊಳ್ಳಿ, ಇದೆಲ್ಲ ವೈ. ಸೊ ಫಸ್ಟ್ ಸೆಟ್ ಎಲಿಮೆಂಟ್ನ ಸೆಕೆಂಡ್ ಸೆಟ್ ಎಲಿಮೆಂಟ್ ಜೊತೆ ಆ್ಯಡ್ ಮಾಡಿದ್ರೆ ಸಮ್ ಲೆಸ್ ದೆನ್ ಆರ್ ಈಕ್ವಲ್ ಟು 8 ಇರಬೇಕು. 1 ಪ್ಲಸ್ 1 ಈಕ್ವಲ್ ಟು 2, ದಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8. ಕಲೆಕ್ಟ್ ದಟ್ ಒನ್. ನೆಕ್ಸ್ಟು 1 ಪ್ಲಸ್ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8 ಬಿಕಾಸ್ ದಟ್ ಈಸ್ 3, ಅದಕ್ಕೆ 1 2 ತಗೊಳ್ಳಿ. ಹಾಗೆ 1 3 ತಗೊಳ್ಳಿ, 1 4 ತಗೊಳ್ಳಿ. ಯಾಕಪ್ಪ ಅಂದರೆ ಈ ಎಲ್ಲ ಆರ್ಡರ್ ಪೇರ್ಸಲ್ಲೂ ಸಮ್ ಮಾಡಿ, ಸಮ್ ಇಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8. ನೆಕ್ಸ್ಟ್ 2 ಕಾಂಬಿನೇಷನ್ ಮಾಡೋಣ. 2 1 ಎಸ್ ಆಗುತ್ತೆ, 3 ಇದೆ ಲೆಸ್ ದೆನ್ ಆರ್ ಈಕ್ವಲ್ ಟು 8. 2 2 ಆಗುತ್ತೆ, 2 3 ಆಗುತ್ತೆ, 2 4 ಆಗುತ್ತೆ. ನೆಕ್ಸ್ಟ್ 3 1 3 2 3 3 3 4 ಎಲ್ಲವೂ ಆಗುತ್ತೆ ನೋಡಿ. ಎಲ್ಲ ಆರ್ಡರ್ ಪೇರಲ್ಲೂ ನೋಡಿ ಸಮ್ ಮಾಡಿ, ಸಮ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8. 4 1 4 2 4 3 4 4 ಈ ಎಲ್ಲ ಆರ್ಡರ್ ಪೇರ್ಸಲ್ಲೂ ಸಮ್ಮು ಲೆಸ್ ದೆನ್ ಆರ್ ಈಕ್ವಲ್ ಟು 8 ಇದೆ. ಅಬ್ಸರ್ವ್ ಮಾಡಿ, ಇಸ್ ದಿಸ್ ಕಂಟೈನ್ಸ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ಎ ಕ್ರಾಸ್ ಎ. ಸೊ ಎಲ್ಲ ಪಾಸಿಬಲ್ ಕಾಂಬಿನೇಷನ್ಸ್ ಇರೋದ್ರಿಂದ ವಿ ಕಾಲ್ ಇಟ್ ಆಸ್ ಎ ಕ್ರಾಸ್ ಎ. If R equal to A cross A, then such relation is called universal relation ಅಂತ ನಾವು ಕರಿತೀವಿ ಮಕ್ಕಳು. ಸೊ ದಟ್ ಇಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್. ಸೊ ಇದು ಗೊತ್ತಿರಬೇಕು. ಒಂದು ಎಂಟಿ ರಿಲೇಷನ್. ಎಂಟಿ ರಿಲೇಷನ್ ಅಂತಂದರೆ ಸೊ ಆರ್ ಮಸ್ಟ್ ಬಿ ಈಕ್ವಲ್ ಟು ನಲ್ ಸೆಟ್. ಅನದರ್ ಒನ್ ಇಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್, ದಟ್ ಈಸ್ equal to A cross A. If it is equal to A cross A, we decide that that is universal relation. Next, ಇಲ್ಲಿ ಒಂದು ಪಾಯಿಂಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ರಿಲೇಷನ್ ಅಂತ ನೀವು ಬರೆದಾಗ ಯಾವುದಾದ್ರೂ ರಿಲೇಷನ್ ಬರೀರಿ, ಅದರಲ್ಲಿರೋ ಆರ್ಡರ್ ಪೇರ್ಸ್ ಇದೆಯಲ್ಲ ಮಕ್ಕಳ, ಇಲ್ಲಿ ಇದೇ ತಗೊಳ್ಳಿ. ಈ ಆರ್ಡರ್ ಪೇರ್ಸಲ್ಲಿ ಫಸ್ಟ್ ಎಲಿಮೆಂಟ್ಸ್ನ ನಾವು ಡೊಮೈನ್ ಆಫ್ ಎ ರಿಲೇಷನ್ ಅಂತ ಹೇಳ್ತೀವಿ, ಸೆಕೆಂಡ್ ಎಲಿಮೆಂಟ್ಸ್ನ ರೇಂಜ್ ಆಫ್ ಎ ರಿಲೇಷನ್ ಅಂತ ಕರಿತೀವಿ. ಆಯಿತಾ? ಸೊ ಡೊಮೈನ್ ಈಸ್ ಫಸ್ಟ್ ಎಲಿಮೆಂಟ್ ಆ್ಯಂಡ್ ರೇಂಜ್ ಈಸ್ ಸೆಕೆಂಡ್ ಎಲಿಮೆಂಟ್ ಆಫ್ ಎ ರಿಲೇಷನ್. ಅದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ದೀಸ್ ಆರ್ ಆಲ್ two different types of relations. One is empty relation, another one is universal relation. ಇದು ಗೊತ್ತಿರಬೇಕು ಮಕ್ಕಳ. ಸೊ ಇದಾದಮೇಲೆ ಒಂದು NCERT ಎಕ್ಸಾಂಪಲ್ ತೊಗೊಳ್ಳೋಣ ಮಕ್ಕಳ. ಸೊ ನಿಮ್ಮ ಕ್ವಶನ್ ಓದ್ತಾ ಇದ್ದಂಗೆ ವೈ ಅನ್ನೋ ರೀಸನ್ಸ್ ಕೂಡ ಗೊತ್ತಾಗ್ಬಿಡುತ್ತೆ. ಲೆಟ್ ಎ ಬಿ ದ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಎ ಬಾಯ್ಸ್ ಸ್ಕೂಲ್. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಎ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಆಫ್ ಎ ಬಾಯ್ಸ್ ಸ್ಕೂಲ್. ಶೋ ದಟ್ ದ ರಿಲೇಷನ್ ಆರ್ in A given by R equal to A comma B such that A is sister of B. Okay makla, A is sister of B is the relation what they have created on the set A is empty relation anta prove ಮಾಡಬೇಕು. And R dash equal to A comma B, the difference between heights of A and B is less than 3 meters is the universal relation. Second one na universal relation ತನ್ನ ಫಸ್ಟ್ ಒನ್ನನ್ನು ಸೊ ಆರನ್ನು ಸೊ ನಾವು ಎಂಟಿ ರಿಲೇಷನ್ ಅಂತ ಹೇಳಬೇಕು. ಸೊ ಈಗ ನೋಡಿ ಮಕ್ಕಳು, ಇದನ್ನು ನಾನು ಬರ್ಕೊಂಡ್ರೆ ಈ ರಿಲೇಷನ್ನ, ಆಮೇಲೆ ಬರೆಯೋಣ ಆನ್ಸರು. ವಾಟ್ ಯು ಮೀನ್ ಬೈ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ಕೇಳಿದ್ರೆ ಅದರ ಅರ್ಥ ಏನು ಗೊತ್ತಾ ಮಕ್ಕಳ? ಹೌ ಎ ಆ್ಯಂಡ್ ಬಿ ಆರ್ ರಿಲೇಟೆಡ್ ಅಂತ ಅದರ ಅರ್ಥ. ನೀವೆಲ್ಲ ಪಾಯಿಂಟ್ಸ್ ರೀಕಾಲ್ ಮಾಡ್ಕೊತ ಬನ್ನಿ. ಒಂದು 2-3 ಪ್ರಾಬ್ಲಮ್ಸ್ ಮಾಡಾದ್ಮೇಲೆ ಸಕ್ಕದಾಗಿ ಗೊತ್ತಾಗುತ್ತೆ ನಿಮಗೆ. ಹೌ ಎ ಆ್ಯಂಡ್ ಬಿ ಆರ್, ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಹೌ ಎ ಆ್ಯಂಡ್ ಬಿ ಆರ್ ರಿಲೇಟೆಡ್ ಅನ್ನೋದು ಗೊತ್ತಾಗಬೇಕು. ಹೌ ದೇ ಆರ್ ರಿಲೇಟೆಡ್? ಎ ಈಸ್ ಸಿಸ್ಟರ್ ಆಫ್ ಬಿ ಅಂತ ಹೇಳ್ಬೋದು ಮಕ್ಕಳು. ಎ ಈಸ್ ಸಿಸ್ಟರ್ ಆಫ್ ಬಿ ಅಂತ ಹೇಳ್ಬೋದು. ನಾವು ತೊಗೊಂಡಿರೋ ಸೆಟ್ ಯಾವುದಪ್ಪ ಅಂತಂದರೆ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಎ ಬಾಯ್ಸ್ ಸ್ಕೂಲ್. ಈಗ ನೀವು ಥಿಂಕ್ ಮಾಡಿ, ಇನ್ ಎ ಬಾಯ್ಸ್ ಸ್ಕೂಲ್ ಈಸ್ ದಟ್ ಪಾಸಿಬಲ್ ಟು ಕ್ರಿಯೇಟ್ ಎ ರಿಲೇಷನ್ ಈಸ್ ಸಿಸ್ಟರ್ ಆಫ್. ನಮ್ಮ ರಿಲೇಷನ್ ಏನಪ್ಪ ಅಂದರೆ ಈಸ್ ಸಿಸ್ಟರ್ ಆಫ್. 2 ಬಾಯ್ಸ್ ಮದುವೆ ಕೆನ್ ವಿ ಕ್ರಿಯೇಟ್ ಎ ರಿಲೇಷನ್ ಈಸ್ ಸಿಸ್ಟರ್ ಆಫ್ ಅನ್ನೋದು ನಿಮಗೆ ಗೊತ್ತಾಗಬೇಕು. ನೋ, ಇಟ್ ಈಸ್ ಇಂಪಾಸಿಬಲ್ ಟು ಕ್ರಿಯೇಟ್ ಎ ರಿಲೇಷನ್ ಈಸ್ ಸಿಸ್ಟರ್ ಆಫ್. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಯಾವ ಆರ್ಡರ್ ಪೇರು ನಮ್ಮ ರಿಲೇಷನಲ್ಲಿ ಸಿಗಲ್ಲ. ಸೊ ಆರ್ ಈಸ್ ಎಂಟಿ ರಿಲೇಷನ್ ಅಂತ ಬರಿಬೋದು. ಹಾಗೆ ಯೂನಿವರ್ಸಲ್ ರಿಲೇಷನ್ ಅಂತ ಪ್ರೂವ್ ಮಾಡೋಕ್ಕೆ ಯಾವುದು? ಈ ಕೇಸಲ್ಲಿ ಸೆಕೆಂಡ್ ಒನ್ನಲ್ಲಿ
ಹೌ ದೇ ಆರ್ ರಿಲೇಟೆಡ್ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಬಿಟ್ವೀನ್ ದಿ ಹೈಟ್ಸ್ ಆಫ್ ಎ ಆ್ಯಂಡ್ ಬಿ ಈಸ್ ಲೆಸ್ ದ್ಯಾನ್ 3 ಮೀಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಸೊ ಹೇಗೆ ಬರಿಬೋದು ಅದನ್ನು? ಹೈಟ್ಸ್ ಆಫ್ ಎ ಆ್ಯಂಡ್ ಬಿ, ಡಿಫ್ರೆನ್ಸ್ ಬಿಟ್ವೀನ್, ಇಲ್ಲಿ ಬರೀತೀನಿ, ಡಿಫ್ರೆನ್ಸ್ ಬಿಟ್ವೀನ್ ಹೈಟ್ಸ್ ಆಫ್ ಎ ಆ್ಯಂಡ್ ಬಿ ಶುಡ್ ಬಿ ಲೆಸ್ ದ್ಯಾನ್ 3 ಅಂತ ಬರೀಬೇಕು. ಈಗ ನೋಡಿ ಮಕ್ಕಳ, 3 ಮೀಟರ್ಸ್ ಅದು ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ಹೈಟ್ ಆಫ್ ಎ ಪರ್ಸನ್ ಕೆನಾಟ್ ಎಕ್ಸೀಡ್ 3 ಮೀಟರ್ಸ್ ಮಕ್ಕಳ. ಒಬ್ಬ ಮನುಷ್ಯನ ಹೈಟೇ 3 ಮೀಟರ್ಸ್ ಎಕ್ಸೀಡ್ ಆಗಲ್ಲ ಅಂತ ಹೇಳಿದ್ರೆ, ಸೊ ಇಬ್ಬರು ಪೀಪಲ್ 2 ಸ್ಟೂಡೆಂಟ್ಸ್ದು ಹೈಟ್ನ ನೀವು ಡಿಫ್ರೆನ್ಸ್ ತೊಗೊಂಡ್ರೆ ವಿಚ್ ವಿಲ್ ನೆವರ್ ಗ್ರೇಟರ್ ದ್ಯಾನ್ 3. ಸೊ ಗ್ರೇಟರ್ ದೆನ್ 3 ಇರೋಕ್ಕೆ ಸಾಧ್ಯನೇ ಇಲ್ಲ, ವಿಚ್ ಇಸ್ ಆಲ್ವೇಸ್ ಲೆಸ್ಸರ್ ದೆನ್ 3. ಯಾಕಂದರೆ ಹೈಟ್ ಆಫ್ ಎ ಪರ್ಸನ್ ಮ್ಯಾಕ್ಸಿಮಮ್ ನಿಮಗೆ 2 ಮೀಟರ್ಸ್ ಬರ್ಬೋದು, 2.2 ಮೀಟರ್ಸ್, 2.1 ಮೀಟರ್, ಇಟ್ ವಿಲ್ ನೆವರ್ ಬಿ 3 ಮೀಟರ್ಸ್. ಆಯಿತಾ? ಸೊ 3 ಮೀಟರ್ಸ್ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಸೊ ಡಿಫ್ರೆನ್ಸು 3 ಮೀಟರ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲ ಆರ್ಡರ್ ಪೇರ್ಸು ಪಾಸಿಬಲ್ ಕಾಂಬಿನೇಷನ್ಸ್ ಇದ್ದೇ ಇರುತ್ತೆ. ಯಾವ ಸ್ಟೂಡೆಂಟ್ಸ್ ಆದ್ರು ತೊಗೊಳ್ಳಿ, 2 ಸ್ಟೂಡೆಂಟ್ಸು, ಆ 2 ಸ್ಟೂಡೆಂಟ್ಸ್ ಮಧ್ಯೆ ಇರೋ ಹೈಟ್ಸ್ ಡಿಫ್ರೆನ್ಸ್ ತೊಗೊಳ್ಳಿ, 100% ಇಟ್ ವಿಲ್ ಬಿ ಲೆಸ್ಸರ್ ದೆನ್ 3 meters. So this is a universal relation. So ಹೇಗೆ ಬರೀತೀರಾ? In a boys' school, it is impossible to create a relation is sister of. This is the relation what they have given. Is sister of ಅನ್ನೋ relation ನಾವು ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ ಎಲ್ಲಿ? in a boys school. So therefore R is empty relation. R is empty relation. Second one ತಗೊಳ್ಳಿ. Also heights of any two students cannot exceed 3 meters. So therefore R dash is universal relation. R dash is universal relation. ಇಷ್ಟೇ ಸಿಂಪಲ್ ಆಗಿ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಮಕ್ಕಳ. ಏನಪ್ಪ ಅಂತಂದರೆ ಎಂಟಿ ರಿಲೇಷನ್ ಅಂತ ಹೇಳಿದ್ರೆ ಪಾಸಿಬಲೇ ಇಲ್ಲ ಮಕ್ಕಳ ರಿಲೇಷನ್ ಈ ಸಿಸ್ಟರ್ ಆಫ್ ಅನ್ನೋದು. ಸೊ ಯೂನಿವರ್ಸಲ್ ರಿಲೇಷನ್ಗೆ ಹೈಟ್ಸ್ ಆಫ್ 2 ಸ್ಟೂಡೆಂಟ್ಸ್ 100% ಶುಡ್ ಬಿ ಲೆಸ್ಸರ್ ದೆನ್ ಟೇಕ್ ಎನಿ 2 ಸ್ಟೂಡೆಂಟ್ಸ್ ಇನ್ ಎ ಬಾಯ್ಸ್ ಸ್ಕೂಲ್ ಆರ್ ಗರ್ಲ್ಸ್ ಸ್ಕೂಲ್ ಎಲ್ಲರೂ ತೊಗೊಳ್ಳಿ. ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ಸೆಟ್ ಯಾವುದಪ್ಪ ಅಂದರೆ ಬಾಯ್ಸ್ ಸ್ಕೂಲ್. ಯಾವ 2 ಸ್ಟೂಡೆಂಟ್ಸ್ ತೊಗೊಳ್ಳಿ, ಹೈಟ್ಸ್ ಈಸ್ ಆಲ್ವೇಸ್ ಲೆಸ್ಸರ್ ದೆನ್ 3 meters ಇದ್ದೇ ಇರುತ್ತೆ. ಸೊ ಈ ಥರ ನೀವು 2 types ಆಫ್ ರಿಲೇಷನ್ಸ್ನ ಓದಬೇಕು. ಒನ್ ಈಸ್ ಎಂಟಿ, ಅನದರ್ ಒನ್ ಈಸ್ ಯೂನಿವರ್ಸಲ್. ವೆರಿ ಸಿಂಪಲ್ ಮಕ್ಕಳ, ವಿತಿನ್ 5-10 minutes ನೀವು ಇದೆಲ್ಲ ರೀಕಾಲ್ ಮಾಡಿಕೊಂಡು ಓದ್ತಾ ಹೋಗ್ಬೋದು. ಓಕೆ, ಇವಾಗ ನಾವು ನೆಕ್ಸ್ಟ್ ಟೈಪ್ ಆಫ್ ರಿಲೇಷನ್ಸ್ಗೆ ಹೋಗೋಣ. ಸೊ ದಟ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ಈ 3 ಡೆಫಿನೇಷನ್ಸ್ ಭಾಳ ಇಂಪಾರ್ಟೆಂಟ್ ಮಕ್ಕಳ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ ಬರುತ್ತೆ. ದೀಸ್ 3 ಡೆಫಿನೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ವಾಟ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕೇಳಿದ್ರೆ ಮಕ್ಕಳ, ಸೊ ಒಂದು ರಿಲೇಷನ್ನ ಆರ್ನ ಆನ್ ಎಸ್ ಗಿವನ್ ಸೆಟ್ ಎ ಆನ್ ಎ ಈಸ್ ಸೆಡ್ ಟು ಬಿ ರಿಫ್ಲೆಕ್ಸಿವ್ ರಿಲೇಷನ್. ಇದನ್ನು ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಸೊ ಏನಾಗಿರ್ಬೇಕಪ್ಪ ಅಂದರೆ ಫಾರ್ ಎವ್ರಿ ಎಲಿಮೆಂಟ್ ಇನ್ ಸೆಟ್ ಎ ದೆನ್ ದೇರ್ ಶುಡ್ ಬಿ ಆನ್ ಆರ್ಡರ್ ಪೇರ್ ಎ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತೀವಿ ಮಕ್ಕಳು. ಅಂದರೆ ಎಯಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಎ ಅನ್ನೋ ಆರ್ಡರ್ ಪೇರು ನಮ್ಮ ರಿಲೇಷನ್ನಲ್ಲಿ ಇರಬೇಕು. ದೆನ್ ವಿ ಡಿಸೈಡ್ ದಟ್ ಸಚ್ ರಿಲೇಷನ್ ಈಸ್ ಎ ರಿಫ್ಲೆಕ್ಸಿವ್ ರಿಲೇಷನ್. 2 ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕು ಮಕ್ಕಳ. ಇಲ್ಲಿ ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಯು ಶುಡ್ ರಿಮೆಂಬರ್ 2 points. ಒನ್ ಈಸ್
ಆರ್ ಮಸ್ಟ್ ಬಿ ಎ ರಿಲೇಷನ್ ಆನ್ ಎ ಸೆಟ್ ಎ ಅಂದರೆ ಆರಲ್ಲಿ ಫಾರ್ಮ್ ಮಾಡೋದಕ್ಕೆ ಯೂಸ್ ಮಾಡಿರೋ ಎಲ್ಲ ಆರ್ಡರ್ ಪೇರಲ್ಲಿರೋ ಎಲಿಮೆಂಟ್ಸು ಎಲ್ಲಿ ಇರಬೇಕು. ಆರ್ ಮಸ್ಟ್ ಬಿ ಎ ರಿಲೇಷನ್ ಆನ್ ಸೆಟ್ ಎ. ಸೆಕೆಂಡ್ ಪಾಯಿಂಟು, ಫಾರ್ ಎವ್ರಿ ಎಲಿಮೆಂಟ್ ಇನ್ ಸೆಟ್ ಎಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಎ ಕಾಮ ಎ ಅಂತ ಆರ್ಡರ್ ಪೇರು ಆರಲ್ಲಿ ಇರಲೇಬೇಕು. ದಟ್ ಮಸ್ಟ್ ಬಿ ಪ್ರೆಸೆಂಟ್. ದೆನ್ ದಟ್ ಇಸ್ ಕಾಲ್ಡ್ ಎ ರಿಫ್ಲೆಕ್ಸಿವ್ ರಿಲೇಷನ್. ಫಾರ್ ಎಕ್ಸಾಂಪಲ್ ಮಕ್ಕಳ, ಆರ್ ಈಕ್ವಲ್ ಟು 1 2 3 ಅಂತ ತಗೋತೀರಾ. ಸೆಟ್ ಎ ಈಕ್ವಲ್ ಟು 1 2 3 ಅಂತ ತಗೋತೀರಾ. ಈ ಸೆಟ್ಟಲ್ಲಿ 1 2 3 ಇದ್ದರೆ ಆರಲ್ಲಿ ಮಿನಿಮಮ್ ಮಕ್ಕಳ 1 1 2 2 3 3 ಇರಲೇಬೇಕು. If it's so, we decide that is reflexive. Otherwise, that is not reflexive. So, this is definition makla. A relation R in set A is said to be called reflexive if A comma A belongs to R for every element A in A. So, pratyond element A yalliro pratyond element guno A comma A antakanta order pair nam relation alli irbeku. Then we decide that is reflexive. ಈಗ ನೋಡಿ ಒಂದು ಎಕ್ಸಾಂಪಲ್. A equal to 1 2 3. ಚೆಕ್ ಇಫ್ R1 R2 R3 ಆರ್ ರಿಫ್ಲೆಕ್ಸಿವ್ ಆರ್ ನಾಟ್ ಅಂತ ಕೇಳಿದ್ದಾರೆ. ಸೊ R1 ಅಬ್ಸರ್ವ್ ಮಾಡೋಣ. ಸೊ ಈಸ್ ದಿಸ್ ರಿಫ್ಲೆಕ್ಸಿವ್ ಆರ್ ನಾಟ್ ನೀವೇ ಚೆಕ್ ಮಾಡಬೇಕು. ಹೇಗೆ ನೋಡಿ ಮಕ್ಕಳ, 1 ಈಸ್ ಎನ್ ಎಲಿಮೆಂಟ್ ಆಫ್ ಸೆಟ್ ಎ, 1 comma 1 is in R. 2 is an element of set A, 2 comma 2 is there. 3 is an element of set A, 3 comma 3 is there. ನೋಡಿ ಪ್ರತಿಯೊಂದು ಎಲಿಮೆಂಟ್ಗೂ ಎಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ 1ಗೆ 1 comma 1, 2ಗೆ 2 comma 2, 3ಗೆ 3 comma 3 is present in R1. Therefore, this is called reflexive relation. ಸೆಕೆಂಡ್ ಒಂದು ತಗೊಳ್ಳಿ, R2. ಇದನ್ನು ನಾನು ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ತೀನಿ ಮಕ್ಕಳು. ಯಾಕೆ ಇದು ರಿಫ್ಲೆಕ್ಸಿವ್ ಅಲ್ಲ ಅಂತ ಹೇಳಿದ್ರೆ, 3 ಅಂತಕ್ಕಂಥ ಎಲಿಮೆಂಟು ನಮ್ಮ ಸೆಟ್ಟಲ್ಲಿದೆ. ಬಟ್ 3 comma 3 is not there in R2. So, R2 is not ರಿಫ್ಲೆಕ್ಸಿವ್. ಹೇಗೆ ಬರೀತೀರಾ ಮಕ್ಕಳ? ಸೊ ಇದಕ್ಕೆ ರೀಸನ್ ಬರೀಬೋದು. ಬಿಕಾಸ್ 3 ಬಿಲಾಂಗ್ಸ್ ಟು ಎ ಇಂಪ್ಲೈಸ್ ದಟ್ 3 comma 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. 3 ಅಂತಕ್ಕಂಥ ಎಲಿಮೆಂಟು ನಮ್ಮ ಸೆಟ್ಟಲ್ಲಿ ಇದೆ, ಬಟ್ 3 comma 3 ಅಂತ ಇರೋದು ಆರ್ಡರ್ ಪೇರು ಈಸ್ ನಾಟ್ ದೇರ್ ಇನ್ ಅವರ್ ರಿಲೇಷನ್. ದೇರ್ಫೋರ್ ದಿಸ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಈಗ ನೆಕ್ಸ್ಟ್ ಬನ್ನಿ ಮಕ್ಕಳು, ಇಸ್ ದಿಸ್ ರಿಫ್ಲೆಕ್ಸಿವ್ ಅಂತ ಕೇಳಿದ್ರೆ ನೋಡಿ, 1 2 3 1 1 2 2 3 3 is there. ಅಪಾರ್ಟ್ ಫ್ರಮ್ ದಟ್ ಬೇರೆ ಯಾವುದಾದ್ರೂ ಆರ್ಡರ್ ಪೇರ್ ಇರಲಿ. ಸೊ ಒಂದು ಪಾಯಿಂಟ್ ಜ್ಞಾಪಕ ಇಟ್ಕೊಬೇಕು, R3 ಮಸ್ಟ್ ಬಿ ಎ ರಿಲೇಷನ್ ಆನ್ ಸೆಟ್ ಎ ಅಂತ ಹೇಳ್ತಾ ಇದ್ದೀನಿ. ಹೇಗೆ R3 ಇಸ್ ರಿಲೇಷನ್ ಆನ್ ಸೆಟ್ ಎ ಅಂತ ಹೇಳಿದ್ರೆ, ಅದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಎಲಿಮೆಂಟ್ಸು ಗಿವನ್ ಸೆಟ್ಟಲ್ಲಿ ಇರಬೇಕು, ಎಲ್ಲ ಇದೆ. ಸೊ ದೇರ್ ಫೋರ್ ದಿಸ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಮಕ್ಕಳು. R4 1 1 2 2 3 3 3 4 4 2. ಸೊ ಈಸ್ ದಿಸ್ ರಿಫ್ಲೆಕ್ಸಿವ್ ರಿಲೇಷನ್ ಆನ್ ಸೆಟ್ ಎ ಅಂತ ಕೇಳಿದ್ರೆ, ನೋ ದಿಸ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೋಡಿ 1 1 2 3 ಇದೆ, 1 1 2 2 3 3 ಇದೆ. ಬಟ್ ಫಸ್ಟ್ ಕಂಡೀಷನ್ನೇ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಏನದು ಫಸ್ಟ್ ಕಂಡೀಷನ್ನು? ಸೊ ರಿಲೇಷನ್. ಸೊ R4 ಈಸ್ ನಾಟ್ ಎ ರಿಲೇಷನ್ ಆನ್ ಸೆಟ್ ಎ. ಯಾಕೆ ಸರ್ ರಿಲೇಷನ್ ಈಸ್ ನಾಟ್ ಎ ರಿಲೇಷನ್ ಆನ್ ಸೆಟ್ ಎ ಅಂತಂದರೆ, ಇದರಲ್ಲಿ ಆರ್ಡರ್ ಪೇರ್ಸಲ್ಲಿ ಇರ್ತಕ್ಕಂಥ 4 ಅಂತಕ್ಕಂಥ ಎಲಿಮೆಂಟು ಈಸ್ ನಾಟ್ ದೇರ್ ಇನ್ ಎ, ಡಸ್ ನಾಟ್ ಬಿಲಾಂಗ್ಸ್ ಟು ಎ. ದೇರ್ ಫೋರ್ ದಿಸ್ ಈಸ್ ನಾಟ್ ಎ ರಿಲೇಷನ್. ಸೊ ದಿಸ್ ಈಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ಆಫ್ ಆಲ್ ದಟ್ ಇಸ್ ನಾಟ್ ಎ ರಿಲೇಷನ್. ಇಫ್ ಇಟ್ ಇಸ್ ನಾಟ್ ಎ ರಿಲೇಷನ್, ನೋ ಕ್ವಶನ್ ಆಫ್ ಡಿಸ್ಕಸಿಂಗ್ ವೆದರ್ ದಟ್ ಈಸ್ ರಿಫ್ಲೆಕ್ಸಿವ್ ಆರ್ ನಾಟ್. ಆಯಿತಾ? ರಿಫ್ಲೆಕ್ಸಿವ್ ಅಲ್ವಾ ಅಂತ ಡಿಸ್ಕಸ್ ಮಾಡೋ ಕ್ವಶನ್ನೇ ಇಲ್ಲ. ರಿಫ್ಲೆಕ್ಸಿವ್ ಯಾವಾಗ ಡಿಸ್ಕಸ್ ಮಾಡ್ತೀವಪ್ಪ ಅಂದರೆ, ಫಸ್ಟ್ ದಟ್ ಮಸ್ಟ್ ಬಿ ಎ ರಿಲೇಷನ್ ಆನ್ ಎ ಸೆಟ್ ಎ. ಈ ಪಾಯಿಂಟ್ಸ್ ಎಲ್ಲ ಹೈಯರ್ ಲೆವೆಲ್ಗೆ ಹೋದಾಗ ತುಂಬ ತುಂಬ ಇದಾಗೆ ಗೊತ್ತಾಗಬೇಕು ಮಕ್ಕಳು, ಚೆನ್ನಾಗಿ ಗೊತ್ತಿರಬೇಕು. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟ್ ಟೈಪ್ಗೆ ಹೋಗೋಣ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಒಂದು ಮಕ್ಕಳ ಸಿಮೆಟ್ರಿಕ್ ರಿಲೇಷನ್ ಅಂತ ಬರುತ್ತೆ. ವಾಟ್ ಈಸ್ ದಿಸ್ ಸಿಮೆಟ್ರಿಕ್ ಅಂತ ಹೇಳಿದ್ರೆ, ಸೇಮ್ ಅಲ್ಲೇ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋ 2 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಎ ರಿಲೇಷನ್ ಆರ್ ಆನ್ ಎ ಸೆಟ್ ಎ ಈಸ್ ಸೆಡ್ ಟು ಬಿ ಎ ಸಿಮೆಟ್ರಿಕ್ ರಿಲೇಷನ್ ಇಫ್ ಆರ್ ಮಸ್ಟ್ ಬಿ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಯಾಕಂದರೆ ರಿಲೇಷನ್ ಆಗಿರಬೇಕು. ಸೆಕೆಂಡ್ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, A1, A2 ಅಂತ ಆರ್ಡರ್ ಪೇರು ನಮ್ಮ ರಿಲೇಷನಲ್ಲಿ ಇತ್ತು ಅಂತ ಹೇಳಿದ್ರೆ, A1 A2 ಅಂತ ಒಂದು ಆರ್ಡರ್ ಪೇರು ಇಫ್ ಇಟ್ ಈಸ್ ಪ್ರೆಸೆಂಟ್ ಇನ್ ಅವರ್ ರಿಲೇಷನ್, A2, A1 ಅಂತಕ್ಕಂಥ ಆರ್ಡರ್ ಪೇರ್ ಕೂಡ ನಮ್ಮ ರಿಲೇಷನಲ್ಲಿ ಇರಲೇಬೇಕು. ಆಯಿತಾ?
ಒಂದು ಆರ್ಡರ್ ಪೇರ್ ಎ ಬಿ ಅಥವಾ A1 A2 ಅಂತ ಆರ್ಡರ್ ಪೇರ್ ರಿಲೇಷನಲ್ಲಿತ್ತು ಅಂತಂದರೆ A2, A1 ಅಂತಕ್ಕಂಥ ಆರ್ಡರ್ ಪೇರ್ ಕೂಡ ಪ್ರೆಸೆಂಟ್ ಇರಬೇಕು. ಇಫ್ ಇಟ್ ಸೊ ವಿ ಡಿಸೈಡ್ ದಟ್ ಈಸ್ ಸಿಮೆಟ್ರಿ. ಆಯಿತಾ, ನೀವು ಇದನ್ನು ನೋಡ್ಕೋಬೇಕು ಹೈಯರ್ ಲೆವೆಲ್ಗೆ ಹೋದಾಗ. ಸೊ ನಮಗೇನು ನಾರ್ಮಲ್ ಡೆಫಿನೇಷನ್ ಡಿಸ್ಕಸ್ ಮಾಡ್ತಾ ಇರಬೇಕಂದ್ರೆ ಫಾರ್ ಆಲ್ A1, A2 ಬಿಲಾಂಗ್ಸ್ ಟು ಆರ್, ಆಯಿತಾ, ದೆನ್ A2, A1 should be there in R ಅಂತ ಹೇಳ್ತೀವಿ. ಇಫ್ ಇಟ್ ಸೊ ವಿ ಡಿಸೈಡ್ ದಟ್ ಈಸ್ ಸಿಮೆಟ್ರಿಕ್ ರಿಲೇಷನ್. ಈಗ ನೋಡಿ ಮಕ್ಕಳು, ಒಂದು ಎಕ್ಸಾಂಪಲ್ ಸೇಮ್. A equal to 1 2 3 4, ಚೆಕ್ ಇಫ್ R1 R2 R3 ಆರ್ ಸಿಮೆಟ್ರಿಕ್ ಆರ್ ನಾಟ್. ಈಗ ನಾವು ಜಾಸ್ತಿ ಸೆಟ್ ಎ ನೋಡೋಕೆ ಹೋಗಲ್ಲ. ಸೆಟ್ ಯಾವಾಗ ಎ ಅಬ್ಸರ್ವ್ ಮಾಡ್ತೀವಿ ಅಂದರೆ ಮಕ್ಕಳ, ವೆದರ್ R1 is a relation on set A or not ಅಂತ ಚೆಕ್ ಮಾಡೋದಕ್ಕೆ. R1 is a relation on set A. ಸಿಮೆಟ್ರಿಕ್ ಹೇಗೆ ಚೆಕ್ ಮಾಡಬೇಕು ಅಂದರೆ ಈ ಥರ 1 2 ಇದೆ ಮಕ್ಕಳ, ರಿವರ್ಸ್ ಆಫ್ ದಟ್ 2 1, ಸೊ ದಟ್ ಈಸ್ ಪ್ರೆಸೆಂಟ್. ಪ್ರತಿಯೊಂದು ಎಲಿಮೆಂಟ್ಗೂ ಈ ಥರ ಚೆಕ್ ಮಾಡಬೇಕು. 2 1 ಇದೆ ಮಕ್ಕಳ, ರಿವರ್ಸ್ ಆಫ್ 2 1 ಏನು 1 2, ದಟ್ ಈಸ್ ಆಲ್ಸೋ ಪ್ರೆಸೆಂಟ್. ಎರಡು ಆರ್ಡರ್ ಪೇರ್ ಇದೆ, ಎರಡು ಆರ್ಡರ್ ಪೇರ್ದು ರಿವರ್ಸು ಆ ರಿಲೇಷನ್ ಒಳಗಡೆ ಪ್ರೆಸೆಂಟ್ ಇದೆ, ದೆನ್ ದಟ್ ಈಸ್ ಕಾಲ್ಡ್ ಎ ಸಿಮೆಟ್ರಿಕ್ ರಿಲೇಷನ್. ಸೊ ದಿಸ್ ಈಸ್ ಸಿಮೆಟ್ರಿಕ್. ಇದಕ್ಕೆ ಬನ್ನಿ ಮಕ್ಕಳ, 1 2 ಇದೆ, ರಿವರ್ಸ್ 2 1 ಪ್ರೆಸೆಂಟ್. 1 3 ಇದೆ, ರಿವರ್ಸ್ 3 1 ಪ್ರೆಸೆಂಟ್. 3 1 ಇದೆ, ಸೊ ರಿವರ್ಸ್ 1 3 ಪ್ರೆಸೆಂಟ್. 2 1 ಇದೆ, ಸೊ ರಿವರ್ಸ್ 1 2 ಪ್ರೆಸೆಂಟ್. 1 1 ಇದೆ, ವಾಟ್ ಈಸ್ ರಿವರ್ಸ್ ಆಫ್ 1 1? 1 1 ಇಟ್ ಸೆಲ್ಫ್, ದಟ್ ಈಸ್ ಆಲ್ಸೋ ಪ್ರೆಸೆಂಟ್. ರಿವರ್ಸ್ ಆಫ್ 1 1 is 1 1. ಸೊ ದಿಸ್ ರಿಲೇಷನ್ ಈಸ್ ಸಿಮೆಟ್ರಿಕ್ ರಿಲೇಷನ್. ಅರ್ಥ ಆಗ್ತಿದೆ? ಈ ಥರ ಪ್ರತಿಯೊಂದು ಆರ್ಡರ್ ಪೇರ್ಗೂ ಸ್ಯಾಟಿಸ್ಫೈ ಆಗಬೇಕು. ನೆಕ್ಸ್ಟ್, ವೆದರ್ ದಿಸ್ ಈಸ್ ಸಿಮೆಟ್ರಿಕ್ ಆರ್ ನಾಟ್ ಚೆಕ್ ಮಾಡಿ ನೀವೇನೆ ಕ್ವಿಕ್ಕಾಗಿ. 1 2 ಇದೆ, ಬಟ್ 2 1 ಈಸ್ ನಾಟ್ ಪ್ರೆಸೆಂಟ್ ಇನ್ ಅವರ್ ರಿಲೇಷನ್, ದಿಸ್ ಈಸ್ ನಾಟ್ ಸಿಮೆಟ್ರಿಕ್. ಈಗ ನೋಡಿ ಮಕ್ಕಳು, ಇದಕ್ಕೆ ರೀಸನ್ ಕೊಡ್ಬೋದು. ಬಿಕಾಸ್ 1 2 ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ 2 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ದೇರ್ ಫೋರ್ ದಿಸ್ ರಿಲೇಷನ್ ಈಸ್ ನಾಟ್ ಸಿಮೆಟ್ರಿಕ್. ಆಯಿತಾ? ಸೊ ನೆಕ್ಸ್ಟ್ ಇದನ್ನು ಚೆಕ್ ಮಾಡಿ. R4 ಈಕ್ವಲ್ ಟು 1 2 2 1 1 3 3 1 1 5 5 1. ಸೊ ಇಸ್ ದಿಸ್ ಸಿಮೆಟ್ರಿಕ್ ರಿಲೇಷನ್ ಆನ್ ಸೆಟ್ ಎ ಅಂತ ಹೇಳಿದ್ರೆ ನೋ ಅಂತ ಹೇಳ್ಬಿಡ್ಬೋದು ಮಕ್ಕಳು. ವೈ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಫಸ್ಟ್ ಆಫ್ ಆಲ್ ನಾಟ್ ಎ ರಿಲೇಷನ್ ಆನ್ ಸೆಟ್ ಎ. ಇದು ರಿಲೇಷನ್ ಅಲ್ವೇ ಅಲ್ಲ. ಯಾಕಪ್ಪ ಅಂದರೆ ಇಲ್ಲಿ 5 ಅಂತಕ್ಕಂಥ ಎಲಿಮೆಂಟು ನಮ್ಮ ಗಿವನ್ ಸೆಟ್ಟಲ್ಲಿ ಇಲ್ಲ. ಸೊ ದೇರ್ ಫೋರ್ ದಿಸ್ ಈಸ್ ನಾಟ್ ಎ ರಿಲೇಷನ್. ಸೊ ಫಾರ್ ದಟ್ ರೀಸನ್ ವಿ ಕ್ಯಾನ್ ಸೇ ದಟ್ ದಿಸ್ ಈಸ್ ನಾಟ್ ಸಿಮೆಟ್ರಿಕ್. ಈ ಪಾಯಿಂಟ್ಗಳು ಗೊತ್ತಿರಬೇಕು ಹೈಯರ್ ಲೆವೆಲ್ಗೆ ಹೋದಾಗ. ನಮಗೆ ಎಕ್ಸಾಂಪಲ್ ಬರೀರಿ ಅಂದರೆ ವಿ ಟೇಕ್ ಎಲಿಮೆಂಟ್ಸ್ ವಿಚ್ ಆರ್ ಇನ್ ದ ಗಿವನ್ ಸೆಟ್. ಇದು ಗೊತ್ತಿರಬೇಕು ಮಕ್ಕಳು. ನೆಕ್ಸ್ಟ್ ಒನ್ ಮಕ್ಕಳು, ಟ್ರಾನ್ಸಿಟಿವ್ ರಿಲೇಷನ್. ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಮಕ್ಕಳು. ಸೊ ಟ್ರಾನ್ಸಿಟಿವ್ ರಿಲೇಷನ್ ಏನು ಹೇಳುತ್ತೆ? ಟ್ರಾನ್ಸಿಟಿವ್ ರಿಲೇಷನ್ನು ಇಲ್ಲೂ ಅಷ್ಟೇ ಮಕ್ಕಳ, ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ. ಎ ರಿಲೇಷನ್ ಆರ್ ಆನ್ ಎ ಸೆಟ್ ಎ ಈಸ್ ಸೆಡ್ ಟು ಬಿ ಟ್ರಾನ್ಸಿಟಿವ್. ಒಂದು ರಿಲೇಷನ್ನ ಆನ್ ಸೆಟ್ ಎ ಟ್ರಾನ್ಸಿಟಿವ್ ಅಂತ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಆರ್ ಮಸ್ಟ್ ಬಿ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ, ಅಂದರೆ ಆರ್ ಇಸ್ ಎ ರಿಲೇಷನ್ ಆನ್ ಎ ಆಗಿರಬೇಕು. ಸೆಕೆಂಡ್ ಕಂಡೀಷನ್ ಏನಪ್ಪ ಅಂದರೆ ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ, ಎ ಕಮ ಬಿ ಆ್ಯಂಡ್ ಬಿ ಕಮ ಸಿ ಅಂತಕ್ಕಂಥ ಆರ್ಡರ್ ಪೇರು ನಮ್ಮ ರಿಲೇಷನ್ಸಲ್ಲಿದ್ದರೆ ಯಾವ ರೀತಿ ಆರ್ಡರ್ ಪೇರ್ ಅಂದರೆ ಅಬ್ಸರ್ವ್ ಮಾಡಿಲ್ಲ. ಸೆಕೆಂಡ್ ಎಲಿಮೆಂಟ್ ಆಫ್ ಫಸ್ಟ್ ಆರ್ಡರ್ ಪೇರ್ ಈಸ್ ಸೇಮ್ ಆ್ಯಸ್ ಫಸ್ಟ್ ಎಲಿಮೆಂಟ್ ಆಫ್ ಸೆಕೆಂಡ್ ಆರ್ಡರ್ ಪೇರ್. ಈ ಥರದ್ದು ಎರಡು ಆರ್ಡರ್ ಪೇರ್ ಇತ್ತು ಅಂತ ಹೇಳಿದ್ರೆ, ಸೊ ದೆನ್ ಎ ಕಮ ಸಿ ಶುಡ್ ಬಿ ದೇರ್ ಇನ್ ಆರ್. ಕೇರ್ಫುಲ್ಲಾಗಿ ಕೇಳಿಸ್ಕೋಬೇಕು, ಇದೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ಎ ಬಿ ಆ್ಯಂಡ್ ಬಿ ಸಿ ಅಂತಕ್ಕಂಥ 2 ಆರ್ಡರ್ ಪೇರ್ ಇದೆ. ಯಾವ ರೀತಿ ಅಂತಂದರೆ ಕಂಪೇರ್ ಮಾಡಿ, ಸೆಕೆಂಡ್ ಎಲಿಮೆಂಟ್ ಆಫ್ ಫಸ್ಟ್ ಆರ್ಡರ್ ಪೇರ್ ಶುಡ್ ಬಿ ಸೇಮ್ ಆ್ಯಸ್ ಫಸ್ಟ್ ಎಲಿಮೆಂಟ್ ಆಫ್ ಸೆಕೆಂಡ್ ಆರ್ಡರ್ ಪೇರ್. ಫಸ್ಟ್ ಎಲಿಮೆಂಟ್ ಆಫ್ ಸೆಕೆಂಡ್ ಆರ್ಡರ್ ಪೇರು ಎರಡೂ ಸೇಮ್ ಇರಬೇಕು. ಎರಡೂ ಸೇಮ್ ಇದ್ದಾಗ ದೆನ್ ಎ ಕಮ ಸಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಎ ಕಮ ಸಿ ಇತ್ತು ಅಂತ ಹೇಳಿದ್ರೆ ಮಕ್ಕಳ ಡಿಸೈಡ್ ಮಾಡಿ. ಸೊ ದಿಸ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಈ ಥರ ಪ್ರತಿಯೊಂದು ಆರ್ಡರ್ ಪೇರ್ಗೂ ಚೆಕ್ ಮಾಡ್ತಾ ಬರಬೇಕು. ಈಗ ನಿಮ್ಗೊಂದು ಕ್ವಶನ್ ಇರುತ್ತೆ, ಸರ್ ನನ್ನ ಹತ್ರ ಎ ಕಮ ಬಿ ಇದೆ, ಬಟ್ ಐ ಡೋಂಟ್ ಹ್ಯಾವ್ ಬಿ ಕಮ ಸಮಥಿಂಗ್. ಇಲ್ಲ, ನನ್ನ ಹತ್ರ ಇದಿಲ್ಲ, ಸೆಕೆಂಡ್ ಆರ್ಡರ್ ಪೇರ್ ಇಸ್ ನಾಟ್ ದೇರ್. ಫಸ್ಟ್ ಆರ್ಡರ್ ಪೇರ್ ಇದೆ, ಎ ಕಮ ಬಿ ಇದೆ ಸರ್, ಸೆಕೆಂಡ್ ಆರ್ಡರ್ ಪೇರ್ ನನಗೆ ಸಿಗ್ತಾ ಇಲ್ಲ. ಸೊ ಹಾಗಾದರೆ ಸೊ ಟ್ರಾನ್ಸಿಟಿವ್ ಅಲ್ವಾ ಅಂತ ಕೇಳಿದ್ರೆ ದಟ್ ಈಸ್ ಆಲ್ಸೋ ಟ್ರಾನ್ಸಿಟಿವ್. ಇದೇ ನಾನು ಹೇಳ್ತಾ ಇರೋದು ನಿಮಗೆ ಟ್ರಾನ್ಸಿಟಿವ್ ಚೆಕ್ ಮಾಡೋಕೆ. ಟ್ರಾನ್ಸಿಟಿವ್ ಯಾವಾಗ ಅಪ್ಲಿಕೇಬಲ್ ಅಪ್ಪ ಅಂತ ಹೇಳಿದ್ರೆ ವೆನ್ ವಿ ಹ್ಯಾವ್
ಎ ಬಿ ಆ್ಯಂಡ್ ಬಿ ಸಿ ಟೂ ಆರ್ಡರ್ ಪೇರ್ಸ್ ಇತ್ತು ಅಂತ ಹೇಳಿದ್ರೆ ಸೊ ದೆನ್ ವಿ ಡಿಸೈಡ್ ದಟ್ ಈಸ್ ಟ್ರಾನ್ಸಿಟಿವ್ ಆಯಿತಾ. ಸೊ ಎ ಕಮ ಬಿ ಇದೆ ಬಟ್ ಬಿ ಕಮ ಸಮಥಿಂಗ್ ನಮ್ಮ ಹತ್ರ ಇಲ್ಲೇ ಇಲ್ಲ ಅಂದರೆ ವಿ ಡೋಂಟ್ ಹ್ಯಾವ್ ಸೆಕೆಂಡ್ ಆರ್ಡರ್ ಪೇರ್ ಅಂತ ಹೇಳಿದ್ರೆ ಸೊ ವಿ ಕೆನಾಟ್ ಅಪ್ಲೈ ಟ್ರಾನ್ಸಿಟಿವ್ ಪ್ರಾಪರ್ಟಿ ದೇರ್. ಸೊ ಅಪ್ಲೈಯೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಹೌ ಕ್ಯಾನ್ ವಿ ಸೇ ವೆದರ್ ದಟ್ ಇಸ್ ಟ್ರಾನ್ಸಿಟಿವ್ ಆರ್ ನಾಟ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಇನ್ ದಟ್ ಸಿಚುವೇಶನ್ ದಟ್ ಈಸ್ ಟ್ರಾನ್ಸಿಟಿವ್. ವಿ ಅಸ್ಯೂಮ್ ದಟ್ ಈಸ್ ಟ್ರಾನ್ಸಿಟಿವ್. ಏನು ಅಸ್ಯೂಮ್ ಮಾಡ್ಕೊತೀವಿ, ಸೆಕೆಂಡ್ ಆರ್ಡರ್ ಪೇರ್ ಇದ್ದಿದ್ದರೆ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗ್ತಾ ಇತ್ತು ಅಂತ ಅಸ್ಯೂಮ್ ಮಾಡ್ಕೊತೀವಿ. ಸಚ್ ಕಂಡೀಷನ್ ಈಸ್ ಕಾಲ್ಡ್ ಟ್ರಿವಿಯಲ್ ಕಂಡೀಷನ್ ಅಂತ ಮಾತಾಡ್ತೀವಿ ಮಕ್ಕಳು. ಸೊ ಈ ಥರ ಕಂಡೀಷನ್ಸ್ನ ನಾವು ಟ್ರಿವಿಯಲ್ ಕಂಡೀಷನ್ಸ್ ಅಂತ ಮಾತಾಡ್ತೀವಿ. ಸೊ ಈ ಪಾಯಿಂಟು ಚೆನ್ನಾಗಿ ಗೊತ್ತಿರಬೇಕು. ಏನದು ಪಾಯಿಂಟ್ ಅಂತ ಹೇಳಿದ್ರೆ ಎರಡು ಕಂಡೀಷನ್ನಲ್ಲಿ ನಾವು ಚೆಕ್ ಮಾಡ್ತೀವಿ. ಎ ಬಿ ಆ್ಯಂಡ್ ಬಿ ಸಿ ಇದ್ದರೆ ಎ ಸಿ ಸರ್ಚ್ ಮಾಡ್ತೀವಿ. ಎ ಸಿ ಪ್ರೆಸೆಂಟ್ ಇದ್ದರೆ ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಎ ಸಿ ಪ್ರೆಸೆಂಟ್ ಇಲ್ಲ ಅಂದರೆ ದಟ್ ಇಸ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ವೆನ್ ಯು ಹ್ಯಾವ್ ಓನ್ಲಿ ಎ ಬಿ ಮಾತ್ರ ಇದೆ ಬಟ್ ಬಿ ಕಮ ಸಿ ಸಮಥಿಂಗ್ ಇಲ್ಲವೇ ಇಲ್ಲ, ನಮ್ಮ ಹತ್ರ ಸೆಕೆಂಡ್ ಆರ್ಡರ್ ಪೇರ್ ಸಿಗ್ತಾನೆ ಇಲ್ಲ ಅಂದರೆ ಅವಾಗ ವಿ ಅಸ್ಯೂಮ್ ದಟ್ ಈಸ್ ಟ್ರಾನ್ಸಿಟಿವ್. These are the two cases where we decide that whether the given relation is transitive or not. ನಾವು ಟ್ರಾನ್ಸಿಟಿವ್ ಅಲ್ವಾ ಅಂತ ಈ ಎರಡು ಸಿಚುವೇಶನ್ಸಲ್ಲಿ ಚೆಕ್ ಮಾಡ್ತೀವಿ ನೋಡಿ. ಅದನ್ನೇ ಹೇಳ್ತಾ ಇರೋದು ಟ್ರಾನ್ಸಿಟಿವ್. ಇಫ್ A1, A2 ಬಿಲಾಂಗ್ಸ್ ಟು ಆರ್ ಅಂಡ್ A2, A3 ಬಿಲಾಂಗ್ಸ್ ಟು ಆರ್, ಎರಡು ಆರ್ಡರ್ ಪೇರ್ A1, A2 ಅಂಡ್ A2, A3 ಇದ್ದರೆ then A1, A3 should be there in R. ಸೊ ನಮಗೆ A1, A3 ಬಿಲಾಂಗ್ಸ್ ಟು ಆರ್ ಆಗಿರಲೇಬೇಕು for every element in A1, A2, A3 in the given set. So then only we decide that is transitive. ಇದೆರಡೂ ಇರಬೇಕು, ಇಂಪ್ಲೈಸ್ ದಟ್ A1, A3 ಇರಲೇಬೇಕು ಅಂತ ಚೆಕ್ ಮಾಡ್ತೀವಿ. ಸೊ ಎರಡೂ ಇಲ್ಲ ಅಂತಂದರೆ ಓನ್ಲಿ ಇದಿಲ್ಲ ಅಂತ ಅಂದ್ಕೊಳ್ಳಿ. ಸೊ ವಿ ಅಸ್ಯೂಮ್ ದಟ್ ಈಸ್ ಟ್ರಾನ್ಸಿಟಿವ್. ಅರ್ಥ ಆಗ್ತಿದೆಯಾ? ಸೊ ಈ ಪಾಯಿಂಟು ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಮಕ್ಕಳು, ಗೊತ್ತಾಗುತ್ತೆ. ಸೊ ಒಂದಷ್ಟು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ, ಸೊ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. A equal to 1, 2, 3, 4. ಚೆಕ್ ಇಫ್ R1, R2, R3 ಆರ್ ಟ್ರಾನ್ಸಿಟಿವ್ ಆರ್ ನಾಟ್. ನಾವು ಚೆಕ್ ಮಾಡ್ತಾ ಹೋಗ್ಬೇಕು ಮಕ್ಕಳ. ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಹೇಗೆ ಚೆಕ್ ಮಾಡಬೇಕು ಅಂತೇಳಿ. R1 ತೊಗೋತೀನಿ ಮಕ್ಕಳ, ಇದ್ರದ್ದು ಟ್ರಾನ್ಸಿಟಿವಿಟಿ ಚೆಕ್ ಮಾಡೋಣ. ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಆರ್ಡರ್ ಪೇರ್ ತೊಗೋತೀನಿ ಮಕ್ಕಳು 1, 2 ಆಯಿತಾ. ಆ್ಯಂಡ್ ನನಗೇನು ಬೇಕಪ್ಪ ಅಂದರೆ 2 ಇಂದ ಶುರುವಾಗೋ ಆರ್ಡರ್ ಪೇರ್ಸ್ ಇದೆಯಾ ಚೆಕ್ ಮಾಡಬೇಕು, ಇದೆಯಾ ಅಂತ. 1, 2 ಇದೆ, 2 ಇಂದ ಶುರುವಾಗೋ ಆರ್ಡರ್ ಪೇರ್ ಕೂಡ ಇದೆ ನೋಡಿ. 1, 2 ಬಿಲಾಂಗ್ಸ್ ಟು ಆರ್, 2, 1 ಬಿಲಾಂಗ್ಸ್ ಟು ಆರ್. ಎರಡು ಆರ್ಡರ್ ಪೇರ್ ಇತ್ತು ಅಂತ ಹೇಳಿದ್ರೆ ವೆದರ್ 1, 1 ನೋಡಿ, ಬಿ ಬಿಟ್ಬಿಡಿ, ಎ ಸಿ ಇರಬೇಕು. ಅಂದರೆ 1, 1 ಇಸ್ ದಟ್ ಬಿಲಾಂಗ್ಸ್ ಟು ಆರ್ ಅಂತ ಚೆಕ್ ಮಾಡಬೇಕು. ಆ ರಿಲೇಷನಲ್ಲಿ ಇದೆಯಾ ನೋಡಿ. ಸೊ ದಟ್ ಈಸ್ ನಾಟ್ ದೇರ್ ಇನ್ R1. ದಟ್ ಈಸ್ ನಾಟ್ ದೇರ್ ಇನ್ R1. ದೇರ್ಫೋರ್ ದಿಸ್ ಈಸ್ ನಾಟ್ ಟ್ರಾನ್ಸಿಟಿವ್. ಈ ಥರ ಒಂದೊಂದೇ ಆರ್ಡರ್ ಪೇರ್ ಚೆಕ್ ಮಾಡ್ತಾ ಹೋಗ್ಬೇಕು. ನಾನು ಇನ್ನೂ ಒಂದಷ್ಟು ಎಕ್ಸಾಂಪಲ್ ಕೊಡ್ತೀನಿ, ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ R2 ಎಕ್ಸಾಂಪಲ್ ತೊಗೊಳ್ಳೋಣ ಮಕ್ಕಳು. ಈಗ ನಾವು ಚೆಕ್ ಮಾಡೋಣ ಟ್ರಾನ್ಸಿಟಿವ್ ಅಲ್ವಾ ಅಂತೇಳಿ. 1, 2 ತೊಗೋತಾ ಇದ್ದೀನಿ. 2 ಇಂದ ಶುರುವಾಗೋ ಆರ್ಡರ್ ಪೇರ್ಸ್ ಯಾವ್ದ್ಯಾವ್ದಿದೆ ಬರ್ಕೊಳ್ಳಿ. ಇದು ಬಿಡಿ, ಇಲ್ಲಿಲ್ಲ, ಇಲ್ಲಿದೆ. 2, 3 ಇದೆ ಆಯಿತಾ. ಸೊ 1, 2 ಇದೆ, 2, 3 ಇದೆ. ನೆಕ್ಸ್ಟು 2 ಇಂದ ಶುರುವಾಗೋ ಯಾವ ಆರ್ಡರ್ ಪೇರು ಇಲ್ಲ, ಬಿಲಾಂಗ್ಸ್ ಟು R2 ಇಂಪ್ಲೈಸ್ ದಟ್ 1, 3 ಇದೆಯಾ ಅಲ್ಲಿ. ಎಸ್, ದಟ್ ಈಸ್ ಪ್ರೆಸೆಂಟ್ ಇನ್ R2. ಅಂದರೆ ದಿಸ್ ಸ್ಯಾಟಿಸ್ಫೈಸ್ ಫಾರ್ 1, 2. 1, 2 ಅನ್ನೋ ಆರ್ಡರ್ ಪೇರ್ಗೆ ನಮಗೆ 2 ಇಂದ ಶುರುವಾಗೋ ಆರ್ಡರ್ ಪೇರ್ 1, 2, 2, 3 ಸಿಕ್ತು. ಸೊ ಅದಕ್ಕೆ 1, 3 ಈಸ್ ಆಲ್ಸೋ ಪ್ರೆಸೆಂಟ್. ಯಾವುದಕ್ಕೆ ಕಂಪೇರ್ ಆಗುತ್ತೆ ಆ ಆರ್ಡರ್ ಪೇರ್ನ ಕಲೆಕ್ಟ್ ಮಾಡಿಕೊಂಡು ಡಿಸ್ಕಸ್ ಮಾಡಿ, ಕಂಪೇರ್ ಆಗದೆ ಇರೋದನ್ನ ಬಿಟ್ಬಿಡಿ. ನೆಕ್ಸ್ಟು 1, 3 ತೊಗೋತೀನಿ ಮಕ್ಕಳು. ಸೊ ಈ ಥರ ಪ್ರತಿಯೊಂದು ಆರ್ಡರ್ ಪೇರ್ಗೂ ಚೆಕ್ ಮಾಡಬೇಕು. 1, 3. 3 ಇಂದ ಶುರುವಾಗೋ ಯಾವುದಾದ್ರು ಆರ್ಡರ್ ಪೇರ್ ಇದೆಯಾ ನೋಡಿ. ಇಲ್ಲಿಲ್ಲ. ಅಂದರೆ ವೆನ್ ವಿ ಆರ್ ನಾಟ್ ಗೆಟಿಂಗ್ ಸೆಕೆಂಡ್ ಆರ್ಡರ್ ಪೇರ್, ನಾನೇನಂತ ಹೇಳಿದೆ. ಸೊ ವಿ ಅಸ್ಯೂಮ್ ದಟ್ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈಸ್ ಫಾರ್ ದಟ್ ಪರ್ಟಿಕ್ಯುಲರ್ ಆರ್ಡರ್ ಪೇರ್. ಇದು ಆಯಿತು ಸೆಕೆಂಡ್ ಒನ್ನು. ನೆಕ್ಸ್ಟು 2, 3 ತೊಗೊಳ್ಳಿ ಮಕ್ಕಳು. 3 ಇಂದ ಶುರುವಾಗೋ ಆರ್ಡರ್ ಪೇರ್ ಇದೆ ಅಂದರೆ ಅಲ್ಲಿ ಇಲ್ಲವೇ ಇಲ್ಲ. ವಿ ಆರ್ ನಾಟ್ ಗೆಟಿಂಗ್ ಸೆಕೆಂಡ್ ಆರ್ಡರ್ ಪೇರ್. ವಿ ಅಸ್ಯೂಮ್ ದಟ್ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈಸ್ ಫಾರ್ ದಿಸ್ ಆಲ್ಸೋ. ನೆಕ್ಸ್ಟ್ 1, 1 ಇದೆ. ಸೊ ನೆಕ್ಸ್ಟು ನಾವು ಸೆಕೆಂಡ್ ಎಲಿಮೆಂಟ್ 1 ಇರೋದ್ರಿಂದ 1 ಇಂದ ಶುರುವಾಗೋ ಆರ್ಡರ್ ಪೇರ್ಸ್ ಎಲ್ಲ ಹುಡುಕ್ತಾ ಬರ್ತೀವಿ. ಯಾವ್ದಿದೆ, ಇಲ್ಲಿದೆ ನೋಡಿ. 1, 2 ಇಲ್ಲಿದೆ. 1, 3 ನೆಕ್ಸ್ಟ್ ಲಾಸ್ಟಲ್ಲಿದೆ 1, 1. ದಟ್ ಇಟ್ ಸೆಲ್ಫ್ ಈಸ್ ಆಲ್ಸೋ ಒನ್ ಅದರ್ ಆರ್ಡರ್ ಪೇರ್ ಅಂತ ಕನ್ಸಿಡರ್.
ನೋಡಿ 1 1 1 2 ಇದ್ದರೆ 1 2 ಇರಬೇಕು. ಇದೆಯಾ 1 2? ಎಸ್, ದಟ್ ಇಸ್ ಪ್ರೆಸೆಂಟ್. 1 1 1 3 ಇದ್ದರೆ 1 3 ಇರಬೇಕು. ಎಸ್, ದಟ್ ಇಸ್ ಆಲ್ಸೋ ಪ್ರೆಸೆಂಟ್. 1 1 1 1 ಇದ್ದರೆ 1 1 ಇರಬೇಕು. ದಟ್ ಇಸ್ ಆಲ್ಸೋ ಪ್ರೆಸೆಂಟ್. ಸೊ ಅಂದರೆ ಎಲ್ಲ ಆರ್ಡರ್ ಪೇರ್ಸ್ಗೂ ಟ್ರಾನ್ಸಿಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗ್ತಾ ಇರೋದ್ರಿಂದ ಓವರಾಲ್ ರಿಲೇಷನ್ ಈಸ್ ಟ್ರಾನ್ಸಿಟಿವ್. ಓವರಾಲ್ ರಿಲೇಷನ್ ಈಸ್ ಟ್ರಾನ್ಸಿಟಿವ್. ಇನ್ನು ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಮಕ್ಕಳ ಇದನ್ನು ಇನ್ನೂ ಕ್ವಿಕ್ಕಾಗಿ ಸಾಲ್ವ್ ಮಾಡಬೇಕಂದ್ರೆ ಈ ಥರ ಆರ್ಡರ್ ಪೇರ್ಸ್ ನೋಡ್ಕೊಳ್ಳಿ. 1 1 2 2 3 3 4 4 ಈ ಥರ ಆರ್ಡರ್ ಪೇರ್ಸ್ ಇದ್ದರೆ 100% ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಬರೀ 1 1 ಇರಲಿ, ನೀವು ಯಾವುದಾದ್ರೂ ರಿಲೇಷನ್ ಬರ್ಕೊಳ್ಳಿ. ಈ ಆರ್ ಈಕ್ವಲ್ ಟು 1 1 2 2 ಇಷ್ಟೇ ಬರ್ದಿದ್ದೀರಾ ಅಂದರೆ ಎರಡೂ ಆರ್ಡರ್ ಪೇರ್ಗೆ ಟ್ರಾನ್ಸಿಟಿವ್ 100% ಸ್ಯಾಟಿಸ್ಫೈ ಆಗುತ್ತೆ. ಸೊ ಫಾರ್ ದಟ್ ರೀಸನ್ ದಿಸ್ ಈಸ್ ಆಲ್ವೇಸ್ ಟ್ರಾನ್ಸಿಟಿವ್. ಚೆಕ್ ಮಾಡದೆ ಹೇಳ್ಬೋದು. ಈಗ ನೋಡಿ, ಈ ಥರ ಆರ್ಡರ್ ಪೇರ್ಸ್ ನಿಮ್ಮ ರಿಲೇಷನಲ್ಲಿತ್ತು ಅಂದರೆ ಚೆಕ್ ಮಾಡೋಕ್ಕೆ ಹೋಗ್ಬೇಡಿ, ರಿಮೈನಿಂಗ್ 3ಗೆ ಚೆಕ್ ಮಾಡಿ. ರಿಮೈನಿಂಗ್ 3ಗೆ ಸ್ಯಾಟಿಸ್ಫೈ ಆಯಿತು ಅಂದರೆ ಡಿಸೈಡ್ ದಟ್ ಈಸ್ ಟ್ರಾನ್ಸಿಟಿವ್. ಈಗ ನೋಡಿ ಮಕ್ಕಳ, R3 ಇಲ್ಲಿಗೆ ಬಂದರೆ ಎಲ್ಲ ಸೇಮ್ ಆರ್ಡರ್ ಪೇರ್ಸ್ ಇದೆ. 1 1 2 2 3 3 4 4. ದೇರ್ಫೋರ್ ದಟ್ ಈಸ್ ಆಲ್ವೇಸ್ ಟ್ರಾನ್ಸಿಟಿವ್. ಹಾಗೆ ಆಗುತ್ತೆ. ಟ್ರಾನ್ಸಿಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಓಕೆ, ಈ ಥರ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಈ ಥರ ಜ್ಞಾಪಕ ಇಟ್ಕೊಂಡು ಸಾಲ್ವ್ ಮಾಡ್ತಾರೆ. ನಾನು ಇನ್ನೊಂದು 2 ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳ. R5 ಈಕ್ವಲ್ ಟು ನಿಮ್ಮ ಹತ್ರ ಒಂದೇ ಒಂದು ಆರ್ಡರ್ ಪೇರ್ ಇದೆ 1 2. ಈಗ ಹೇಳಿ, ಇಸ್ ದಿಸ್ ಟ್ರಾನ್ಸಿಟಿವ್ ಆರ್ ನಾಟ್ ಅನ್ನೋದನ್ನು ನೀವು ಹೇಳಿ ನೋಡೋಣ. ಸೊ ನಾನು ಇವಾಗ ತಾನೆ 1 2 ಇದೆ, ವಿ ಆರ್ ನಾಟ್ ಗೆಟಿಂಗ್ ಸೆಕೆಂಡ್ ಆರ್ಡರ್ ಪೇರ್. 1 2 ಇದೆ, ವಿ ಡೋಂಟ್ ಹ್ಯಾವ್ ಸೆಕೆಂಡ್ ಆರ್ಡರ್ ಪೇರ್. ಇಸ್ ದಿಸ್ ಟ್ರಾನ್ಸಿಟಿವ್? ಎಸ್, ಆಬ್ವಿಯಸ್ಲಿ ದಿಸ್ ಮಸ್ಟ್ ಬಿ ಟ್ರಾನ್ಸಿಟಿವ್. ನಾನು ಹೇಳ್ತೇನೆ, ವೆನ್ ವಿ ಆರ್ ನಾಟ್ ಗೆಟಿಂಗ್ ಸೆಕೆಂಡ್ ಆರ್ಡರ್ ಪೇರ್ ಟು ಕಂಪೇರ್, ಎ ಬಿ ಇದೆ, ಬಿ ಸಮಥಿಂಗ್ ಇಲ್ಲ ನಮ್ಮ ಹತ್ರ ಅಂದರೆ ವಿ ಅಸ್ಯೂಮ್ ದಟ್ ಈಸ್ ಟ್ರಾನ್ಸಿಟಿವ್. ನೆಕ್ಸ್ಟ್ R6 ತಗೊಳ್ಳೋಣ. 1 2 1 3 ಐ ಆಮ್ ಕನ್ಸಿಡರಿಂಗ್ ಆನ್ ಸೇಮ್ ಸೆಟ್. ಓಕೆ, ಅದೇ ಸೆಟ್ ಮೇಲೆ ತೊಗೋತಾ ಇದ್ದೀನಿ. ಈಗ ನೋಡಿ, ಈ ಚೆಕ್ ಮಾಡೋಣ. 1 2 ಇದೆ, 2 ಇಂದ ಶುರುವಾಗೋ ಆರ್ಡರ್ ಪೇರ್ಸ್ ಹುಡುಕ್ತಾ ಇದ್ದೀನಿ. ವಿ ಡೋಂಟ್ ಹ್ಯಾವ್ ಸೆಕೆಂಡ್ ಆರ್ಡರ್ ಪೇರ್, ಈ ರಿಲೇಷನಲ್ಲಿ ಇಲ್ಲ. ಸೊ ವಿ ಅಸ್ಯೂಮ್ ದಟ್ ಈಸ್ ಟ್ರಾನ್ಸಿಟಿವ್. 1 3ಗೂ ಅಷ್ಟೇ ಮಕ್ಕಳ, 3 ಇಂದ ಶುರುವಾಗೋ ಯಾವುದೇ ಆರ್ಡರ್ ಪೇರ್ ಇಲ್ಲ. ವಿ ಅಸ್ಯೂಮ್ ದಟ್ ಫಾರ್ ದಿಸ್ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈಸ್. ಎರಡೂ ಆರ್ಡರ್ ಪೇರ್ಗೆ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದರೆ ವಿ ಡಿಸೈಡ್ ದಟ್ R6 ಈಸ್ ಆಲ್ಸೋ ಟ್ರಾನ್ಸಿಟಿವ್. ಈ ಥರ ಮಕ್ಕಳ ಪ್ರತಿಯೊಂದು ಆರ್ಡರ್ ಪೇರ್ಗೂ ಚೆಕ್ ಮಾಡ್ತಾ ಬರಬೇಕು. ಇಫ್ ಇಟ್ಸ್ ವಿ ಡಿಸೈಡ್ ದಟ್ ದ ರಿಲೇಷನ್ ಈಸ್ ಟ್ರಾನ್ಸಿಟಿವ್. ಆಯಿತಾ? ಸೊ ಚೆಕ್ ಮಾಡೋದು ಗೊತ್ತಾಗಬೇಕು. 2 ಕಂಡೀಷನ್ ಗೊತ್ತಿರಬೇಕು. A, B ಆ್ಯಂಡ್ B, C ಇಫ್ ಇಟ್ ಈಸ್ ಪ್ರೆಸೆಂಟ್, ದೆನ್ A, C ಶುಡ್ ಬಿ ದೇರ್. ಎ ಬಿ ಮತ್ತು ಬಿ ಸಿ ಇತ್ತು ಅಂತ ಹೇಳಿದ್ರೆ ಎ ಸಿ ಇರಬೇಕು. ಎ ಬಿ ಅಷ್ಟೇ ಇದೆ, ನಮಗೆ ಬಿ ಸಿ ಅನ್ನೋ ಆರ್ಡರ್ ಪೇರೇ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಡಿಸೈಡ್ ದಟ್ ಈಸ್ ಆಲ್ಸೋ ಟ್ರಾನ್ಸಿಟಿವ್. ದಟ್ ಕಂಡೀಷನ್ ಇಸ್ ಕಾಲ್ಡ್ ಟ್ರಿವಿಯಲ್ ಕಂಡೀಷನ್. ಅರ್ಥ ಆಗ್ತಾ ಇದೆಯಾ? ಈ 2 ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಂಡು ಟ್ರಾನ್ಸಿಟಿವ್ನ ವೆರಿಫೈ ಮಾಡಬೇಕು.